ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಿನ್ನೆ ನಾವು ಯಾವ ಚಾಪ್ಟರ್ ನೋಡ್ತಾ ಇದ್ವಿ? ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳ ಬಗ್ಗೆ ತಿಳಿದುಕೊಳ್ತಾ ಇದ್ವಿ. ಅದರಲ್ಲಿ ನಾವು ನಿನ್ನೆ ಆಮ್ಲ ಮತ್ತು ಪ್ರತ್ಯಾಮ್ಲದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ವಿ. ಲವಣಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾವು ತಿಳ್ಕೊಳ್ಳೋಣ. ನಿನ್ನೆ ಆಸಿಡ್ ಅಥವಾ ಆಸಿಡ್ ಬೇಸ್ ಅಥವಾ ಆಮ್ಲ ಮತ್ತು ಪ್ರತ್ಯಾಮ್ಲ ಅಂತ ಹೇಳಿ ನಾವು ಕರಿತೇವೆ. ಈಗ ನಿಮ್ಗೆ ಎಕ್ಸಾಮ್ ಒಳಗೆ ಏನು ಕೇಳ್ಬೋದು? ಆಮ್ಲ ಎಂದರೇನು ಮತ್ತು ಪ್ರತ್ಯಾಮ್ಲ ಎಂದರೇನು, ಉದಾಹರಣೆ ಕೊಡಿ. ಅಥವಾ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಅದಕ್ಕೆ ಡಿಫ್ರೆನ್ಸ್ ತಿಳಿಸ್ರಿ ಅಂತ ಹೇಳಿದ್ರೆ ಇಲ್ಲಿ ನಾವು ಒಂದಿಷ್ಟು ಬರ್ದೇನೆ, ಅವು ಯಾವ್ಯಾವ ಅಂತ ಹೇಳಿ ನೋಡೋ. ನಿನ್ನೆ ನಾ ಹೇಳಿದ್ದೆ ಆಮ್ಲ ಆಸಿಡ್ ಏನಪ್ಪ ಅಂತಂದ್ರೆ ಇದು ಹುಳಿ ರುಚಿಯನ್ನ ಹೊಂದಿರ್ತೈತಿ. ಆಸಿಡ್ ಏನು ಹುಳಿ, ಇದನ್ನ ನಾವು ಡೈರೆಕ್ಟ್ ಟೇಸ್ಟ್ ಮಾಡೋಕ್ಕಾಗಲ್ಲ ಲ್ಯಾಬ್ರೋಟರಿಯಿಂದ. ಬಟ್ ಮನೆಯಲ್ಲೇ ಇರ್ತಕ್ಕಂಥ ಈಗ ನಿಂಬೆ ಹಣ್ಣು ಅದೆಲ್ಲ ನಾವು ಆಸಿಡ್ಸ್ ಅದ್ರೊಳಗೆ ಸಿಟ್ರಿಕ್ ಆಸಿಡ್ ಇರ್ತೈತೆ ಅಂತ ಹೇಳ್ತೇವೆ. ಅದರ ಆಧಾರದ ಮೇಲೆ ನಾವೇನು ಹೇಳ್ತೇವೆ? ಇದು ಆಸಿಡ್ ಹುಳಿ ಟೇಸ್ಟ್ ಅನ್ನ ಹೊಂದಿರ್ತೈತಿ ಅಂತ ಹೇಳಿದ್ವಿ. ಇನ್ನ ಪ್ರತ್ಯಾಮ್ಲ ಹೆಂಗಿರ್ತೈತಪ್ಪ ಅಂತಂದ್ರೆ ಕಹಿ. ಇದು ಕಹಿ ಅಂದ್ರೆ ಈಗ ಬೇಕಿಂಗ್ ಸೋಡಾ ಇರ್ತೈತಲ್ಲ, ಅದು ಬಾಯಿ ಹಾಕೊಂಡ್ರೆ ಹೆಂಗಿರ್ತೈತಿ? ಇದು ಕಹಿ ರುಚಿಯನ್ನ ಹೊಂದಿರ್ತೈತಿ ಅಂತ ಹೇಳಿ. ಇನ್ನು ಆಸಿಡ್ ನಾಶಕಾರಿ ಅಥವಾ ವಿಷಕಾರಿ ಇರ್ತೈತಿ. ಈಗ ನಿಂಬೆಹಣ್ಣು ರಸನ ಡೈಲಿ ನಮಗೆ ಕುಡಿಯೋದಕ್ಕೆ ಆಗಂಗಿಲ್ಲ. ಸೊ ಹಾಗಾಗಿ ಆಸಿಡ್ ಏನಪ್ಪ ಅಂತಂದ್ರೆ ನಾಶಕಾರಿ ಅಥವಾ ವಿಷಕಾರಿ ಅಂತ ಹೇಳಿ ಹೇಳ್ತೀವಿ. ಇನ್ನು ಒಂದು ಎಕ್ಸಾಂಪಲ್, ಈಗ ಹುಳಿ ಐಟಮ್ಸ್ ಇರ್ತಾವಲ್ಲ, ಯಾವುದು ಇದು ಮೊಸರು ಏನಿರ್ತೈತಲ್ಲ, ಅದನ್ನ ಹುಳಿ ಪದಾರ್ಥಗಳನ್ನ ನಾವು ಕಾಪರ್ ಒಳಗೆ ಸ್ಟೋರ್ ಮಾಡಂಗಿಲ್ಲ. ಯಾಕೆ? ನಾವು ಹುಳಿ ಮೊಸರು ಏನಿರ್ತೈತಲ್ಲ ಅದನ್ನ ಕಾಪರ್ ಬಾಟಲ್, ಕಾಪರ್ ಇದು ತಾಮ್ರದಿಂದ ಮಾಡಿರ್ತಾರಲ್ಲ ಅದ್ರೊಳಗೆ ಇಡಂಗಿಲ್ಲ. ಯಾಕಂತಂದ್ರೆ ಈ ಆಸಿಡ್ ಇದು ಮೆಟಲ್ ಜೊತೆಗೆ ಸೇರಿದಾಗ ಏನಾಗ್ತೈತಿ? ವಿಷಕಾರಿ ಅಂಶವನ್ನ ಅದು ಕೊಡ್ತೈತಿ. ಹಾಗಾಗಿ ಹುಳಿ ಪದಾರ್ಥಗಳನ್ನ ನಾವು ಈ ಕಾಪರ್ ಒಳಗೆ ಸ್ಟೋರ್ ಮಾಡಿಡಂಗಿಲ್ಲ. ಹಾಗಾಗಿ ಅದಕ್ಕೆ ವಿಷಕಾರಿ ಅಥವಾ ನಾಶಕಾರಿ ಅಂತ ಹೇಳಿ ಕರೀತಾರೆ. ಇನ್ನ ಇದು ಪ್ರತ್ಯಾಮ್ಲಕ್ಕೆ ನಾವು ಜಾರು ಸ್ಪರ್ಶ ಇರ್ತೈತಿ ಅಂತ ಹೇಳ್ತೇವೆ. ಎಕ್ಸಾಂಪಲ್ ಏನು? ಸೋಪ್ ತಗೊಳ್ರಿ. ಸೋಪ್ ಅಥವಾ ಟೂತ್ ಪೇಸ್ಟ್ ಹಂಗೆ ಸೋಪ್ ಹೆಂಗಿರ್ತೈತಿ? ಅದು ಜಾರು ಸ್ಪರ್ಶವನ್ನ ಹೊಂದಿರ್ತೈತಿ. ಹಾಗಾಗಿ ಇದು ವಿಷಕಾರಿ ಮತ್ತೆ ಇದು ಅಥವಾ ನಾಶಕಾರಿ. ಪ್ರತ್ಯಾಮ್ಲ ಹೆಂಗಿರ್ತೈತಪ್ಪ ಅಂದ್ರೆ ಇದು ಸ್ಲೀಪರಿ ಟಚ್ ಅಂತಾನೂ ಕರೀತಾರ ಅಥವಾ ಜಾರು ಸ್ಪರ್ಶ ಅಂತ ಹೇಳಿ ಕರೀತಾರ. ಇನ್ನು ಮೂರನೇದು H+, ಇದು ಆಸಿಡ್ ಒಳಗೆ H+ ಸಾಂದ್ರತೆ ಹೆಚ್ಚಿರ್ತೈತಿ ಅಂತ ಹೇಳಿ ಹೇಳಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಾವು HCl ಅಥವಾ H2SO4 ನೀರಿಗೆ ಹಾಕಿದಾಗ ಏನಾಗ್ತೈತಪ್ಪ ಅಂದ್ರೆ H+ ಕಾನ್ಸಂಟ್ರೇಷನ್ ಅದು ಜಾಸ್ತಿ ಆಗ್ತಾ ಹೋಗ್ತೈತಿ. ಅಂದ್ರೆ H+ ಅಯಾನಿನ ಸಾಂದ್ರತೆಯಲ್ಲೇ ಹೆಚ್ಚಿಗೆ ಇರ್ತೈತಿ ಅಂತ ಹೇಳಿ. ಈಗ ನೋಡ್ರಿ, HCl ತಗೊಂಡಾಗ ಇದು H+Cl- ಅಂತೀವಲ್ಲ, ಈ ಕ್ಯಾಟಯನ್ ಏನೈತಲ್ಲ ಇದ್ರದ್ದು ಸಾಂದ್ರತೆ ಹೆಚ್ಚಿಗೆ ಇರ್ತೈತಿ ಅಂತ ಹೇಳಿ ಹೇಳ್ತೇವೆ. ಇನ್ನ ಬೇಸ್ ಇಲ್ಲ OH- ಸಾಂದ್ರತೆ ಇಲ್ಲೇ ಹೆಚ್ಚಿಗೆ ಇರ್ತೈತೆ. ಎಕ್ಸಾಂಪಲ್ ಯಾವುದು? NaOH ಅಂತ ನಾನು ಹೇಳಿದೆ. ಇಲ್ಲಿ OH ಅಂತ ಏನು ಬರ್ತಾವಲ್ಲ, OH ಇವೆಲ್ಲ ಏನದಾವಲ್ಲ OH ಅಂತ ಹೇಳಿ OH- ಅಯಾನ್ ಕಾನ್ಸಂಟ್ರೇಷನ್ ಇಲ್ಲ ಸಾಂದ್ರತೆಯನ್ನ ಇವು ಹೆಚ್ಚಿಗೆ ಮಾಡ್ತಿರ್ತಾವೆ. ಎಕ್ಸಾಂಪಲ್ NaOH, KOH ಆಮೇಲೆ ಎಕ್ಸೆಟ್ರಾ ಅಂತ ಹೇಳಿ ಹೇಳ್ಬೋದು. ಇನ್ನು ನಿನ್ನೆ ಹೇಳಿದೆ ನಾನು, ನೀಲಿ ಲಿಟ್ಮಸ್ ಅನ್ನು ಇದು ರೆಡ್ ಆಗಿ ಬದಲಾಯಿಸ್ತೈತಿ. ಯಾವುದು? ಈಗ ಆಸಿಡ್ ಏನಿರ್ತೈತಲ್ಲ ಇದನ್ನ ನೀಲಿ ಲಿಟ್ಮಸ್ ಪೇಪರ್ ಮತ್ತು ರೆಡ್ ಲಿಟ್ಮಸ್ ಪೇಪರ್ ಅಂತ ಹೇಳಿ ಎರಡು ಬರ್ತಾವ. ಅದೇನಾಗ್ತದಪ್ಪ ಅಂತಂದ್ರೆ ನೀವು ನೀಲಿ ಲಿಟ್ಮಸ್ ಅನ್ನ ಆಸಿಡ್ ಒಳಗೆ ಅಥವಾ ನಿಂಬೆ ಹಣ್ಣಿನ ರಸದೊಳಗೆ ನೀವು ಮನೆಯಲ್ಲೇ ಟ್ರೈ ಮಾಡ್ತೀರಿ ಅಂದ್ರೆ ಆ ಲಿಟ್ಮಸ್ ಪೇಪರನ್ನು, ನೀಲಿ ಲಿಟ್ಮಸ್ ಪೇಪರನ್ನು ಅದು ಆ ರಸದೊಳಗೆ ಎದ್ದಿದ್ರೆ ಆಟೋಮೆಟಿಕ್ ರೆಡ್ ಆಗಿ ಕನ್ವರ್ಟ್ ಮಾಡ್ತತಿ ಅಂತ ಹೇಳಿ. ಇನ್ನು ಪ್ರತ್ಯಾಮ್ಲ ಇದೇನು ಮಾಡ್ತದಪ್ಪ? ಕೆಂಪು ಲಿಟ್ಮಸ್ ಪೇಪರನ್ನು ನೀಲಿ ಆಗಿದ್ದು ಕನ್ವರ್ಟ್ ಮಾಡ್ತತಿ ಅಂತ ಹೇಳಿದ್ದಾನೆ. ರೆಡ್ ಲಿಟ್ಮಸ್ ಪೇಪರ್ ಇರ್ತದಲ್ಲ ಅದನ್ನ ನೀವು ಸುಣ್ಣದ ನೀರೊಳಗೆ ಇಡ್ರಿ, ಅಥವಾ ಇದು ಏನದು ಕೆಂಪು ಲಿಟ್ಮಸ್ ಪೇಪರ್ ಏನಿರ್ತದಲ್ಲ ನೀವು ಆಸಿಡ್ ಒಳಗೆ ಇಟ್ಟಾಗ ಅದೇನ್ ಮಾಡ್ತದಪ್ಪ ಅಂತಂದ್ರೆ ಕೆಂಪು ಲಿಟ್ಮಸ್ ಅನ್ನ ನೀಲಿಯಾಗಿ ಬದಲಿಸುತ್ತದೆ ಅಂತ ಹೇಳಿ ಹೇಳಿದಾರೆ. ಕೆಂಪು ಲಿಟ್ಮಸ್ ಅನ್ನ ನೀವು NaOH ಅಥವಾ KOH ಅಥವಾ ಸುಣ್ಣದೊಳಗೆ ಇಟ್ಟಾಗ ಅದು ಬ್ಲೂ ಆಗಿ ಟರ್ನ್ ಆಗ್ತತಿ. ಇಲ್ಲಿ ಇನ್ನು ಎಕ್ಸಾಂಪಲ್ ನಿಮ್ಮ ಮನೆಯೊಳಗಿನ ತಗೊಳ್ಳೋದಾದ್ರೆ ಇಲ್ಲಿ ಆಮ್ಲಕ್ಕೆ ನಿಂಬೆ ಹಣ್ಣು ಅಥವಾ ಹುಣಸೆ ಹಣ್ಣನ್ನ ನೀವು ತಗೋಬಹುದು. ಇನ್ನು ಕೆಮಿಕಲ್ಸ್ ಒಳಗಾದ್ರೆ HCl ಆಗಿರ್ಬೋದು, H2SO4 ಆಮೇಲೆ HNO3 ಅವನ್ನ ನೀವು ಇಲ್ಲ ಆಸಿಡ್ಗೆ ತಗೋಬಹುದು. ಮನೆಯೊಳಗಿನ ತಗೊಳ್ಳೋದಾದ್ರೆ ನಿಂಬೆ ಹಣ್ಣದ್ರೊಳಗೆ ಸಿಟ್ರಿಕ್ ಆಸಿಡ್ ಇರ್ತೈತಿ, ಹುಣಸೆ ಹಣ್ಣೊಳಗೆ ಟರ್ಟರಿಕ್ ಆಸಿಡ್ ಇರ್ತೈತಿ ಅಂತ ಹೇಳಿ. ಇನ್ನು ಪ್ರತ್ಯಾಮ್ಲಕ್ಕೆ ನೀವು ಸೋಪ್ ತಗೋಬಹುದು, ಟೂತ್ ಪೇಸ್ಟ್ ತಗೋಬಹುದು, ಇನ್ನೊಂದು ಬೇಕಿಂಗ್ ಸೋಡಾನು ಇಲ್ಲೇ ತಗೋಬಹುದು. ಇವಿಷ್ಟು ಏನದಾವಲ್ಲ ಆಸಿಡ್ ಬೇಸಿಗೆ, ಇವು ಆಸಿಡ್ ಬೇಸಿನ ಡಿಫ್ರೆನ್ಸಸ್ ಅಂತ ಹೇಳಿ ನಾವು ಇಲ್ಲಿ ಕರಿತೇವೆ. ಇನ್ನು ನಿನ್ನೆ ಇಂಡಿಕೇಟರ್ಸ್ ಬಗ್ಗೆ ನಾನು ಹೇಳಿದ್ದೆ. ಇಂಡಿಕೇಟರ್ಸ್ ಅವು ಏನು, ಅದ್ರೊಳಗೆ ಎಷ್ಟು ಟೈಪ್ ಅದಾವ ಅಂತ ಹೇಳಿ ಹೇಳ್ತೇನೆ.
ಇಲ್ಲೇ ಇಂಡಿಕೇಟರ್ಸ್ ಅಥವಾ ಸೂಚಕಗಳು ಅಂತ ಹೇಳಿ ನಾವು ಕರಿತೀವಿ. ಈ ಸೂಚಕಗಳು ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ ಯಾವುದೋ ಒಂದು ವಸ್ತು ಅದು ಆಸಿಡ್ ಅಥವಾ ಬೇಸ್ ಅಥವಾ ಅದು ನ್ಯೂಟ್ರಲ್ ಐತೆ ಅಂತ ಹೇಳಿ ಹೇಳ್ಕೊಡೋದಕ್ಕೆ ನಾವೇನಂತೀವಿ ಸೂಚಕಗಳು ಅಂತ ಹೇಳಿ. ಅಂದ್ರೆ ಅದು ತಟಸ್ಥ ಅಂತ ಹೇಳಿ ಕರೀತಾರಲ್ಲ. ಈಗ ಫಾರ್ ಎಕ್ಸಾಂಪಲ್ ವಾಟರ್ ನಾವು ಅದಕ್ಕೆ ಏನಂತೀವಿ ನ್ಯೂಟ್ರಲ್ ಅಂತ ಹೇಳ್ತೇವೆ. ಆ ಕಡೆನೂ ಅಲ್ಲ ಈ ಕಡೆನೇ ಅಲ್ಲ, ಅಂಥದ್ದು ಮಾತ್ರ ನಾವು ನೀರನ್ನ ಕುಡಿತೇವೆ. ಹಂಗ ಇದು ಆಮ್ಲ ಅಥವಾ ಪ್ರತ್ಯಾಮ್ಲ ಅಥವಾ ಇದು ತಟಸ್ಥ ಐತಿ ಅಂತ ಹೇಳಿ ಹೇಳ್ಕೊಡಕ ನಾವು ಈ ಸೂಚಕಗಳನ್ನ ಹೇಳ್ತೇವೆ. ಇದು ಅದನ್ನ ತಿಳಿಸ್ತತಿ. ಹಂಗಾಗಿ ಇವಕ್ಕ ಇಂಡಿಕೇಟರ್ಸ್ ಅಥವಾ ಸೂಚಕಗಳು ಅಂತ ಹೇಳಿ ಕರೀತಾರೆ. ಇನ್ನು ಈ ಸೂಚಕಗಳ ಒಳಗೆ 2 ಟೈಪ್ ಅದಾವ. ನಿನ್ನೆ ನಾ ಹೇಳಿದ್ದೆ, ಒಂದು ನೈಸರ್ಗಿಕ, ಇನ್ನೊಂದು ಸಿಂಥೆಟಿಕ್ ಅಂತ ಹೇಳಿ. ನೈಸರ್ಗಿಕ ಅಂದ್ರೆ ನಮ್ಮ ಸುತ್ತಮುತ್ತಲ ಸಿಗ್ತಕ್ಕಂಥವು, ನೈಸರ್ಗಿಕವಾಗಿ ನಮ್ಮ ಪರಿಸರದೊಳಗ ಸಿಗ್ತಕ್ಕಂಥವು. ಇನ್ನು ಸಿಂಥೆಟಿಕ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇವು ಮ್ಯಾನ್ ಮೇಡ್ ಅಂತ ಹೇಳಿ ನಾವು ಕರಿತೇವೆ. ಮ್ಯಾನ್ ಮೇಡ್ ಅಥವಾ ಆರ್ಟಿಫಿಷಿಯಲ್ ಅಂತ ಹೇಳಿ ನಾವು ಇಲ್ಲಿ ಕರಿತೀವಿ. ಇನ್ನು ನ್ಯಾಚುರಲ್ ಒಳಗೆ, ನೈಸರ್ಗಿಕ ಒಳಗೆ ಏನಪ್ಪಾ ಅಂತಂದ್ರೆ ಎಕ್ಸಾಂಪಲ್ ಲಿಟ್ಮಸ್ ಅನ್ನ ತಗೋಬಹುದು, ಅರಿಶಿಣವನ್ನ ತಗೋಬಹುದು, ವೆನಿಲಾ, ಈರುಳ್ಳಿ, ಲವಂಗದ ಎಣ್ಣೆಯನ್ನ ನಾವು ನ್ಯಾಚುರಲ್ ಸೋರ್ಸಸ್ ಅಂತ ಹೇಳಿ ತಗೋಬಹುದು. ಈ ಲಿಟ್ಮಸ್ ಬಗ್ಗೆ ನಾನು ಹೇಳಿದ್ದೆ, ಇದು ಹೆಂಗಪ್ಪ, ಅದು ಒಂದು ಮರ ಇರ್ತೈತಿ, ಲೈಕ್ ಏನ್ ಸಮಥಿಂಗ್ ಅಂತಾರ ಅದಕ್ಕೆ. ಅದೇನಾಗಿರ್ತೈತಪ್ಪ ಅಂತಂದ್ರೆ ಅದ್ರ ಮೇಲೆ ಹಿಂಗ ಗ್ರೀನ್ ಕಲರ್ ಈ ತರ ಇರ್ತೈತಿ. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಪೇಪರ್ ಅನ್ನ ತಯಾರಿಸ್ತಾರೆ, ಲಿಟ್ಮಸ್ ಪೇಪರ್ ಅಂತ ಹೇಳಿ. ಒಂದು ರೆಡ್ ಕಲರ್ ಇರ್ತೈತಿ, ಇನ್ನೊಂದು ಬ್ಲೂ ಕಲರ್ ಇರ್ತೈತಿ. ಇಲ್ಲೇ ಲಿಟ್ಮಸ್ ಪೇಪರ್ ಅನ್ನ 2 ತರನಾಗಿ ಹೇಳ್ತೇವೆ ನಾವು. ಒಂದು ಬ್ಲೂ ಲಿಟ್ಮಸ್ ಪೇಪರ್, ಇನ್ನೊಂದು ರೆಡ್ ಲಿಟ್ಮಸ್ ಪೇಪರ್ ಅಂತ ಹೇಳಿ ಕರಿತೀವಿ. ಬೇಸಿಕಲಿ ಲಿಟ್ಮಸ್ ಪೇಪರ್ ಹೆಂಗಿರ್ತದಪ್ಪ ಅಂತಂದ್ರೆ ನೇರಳೆ ಕಲರ್ ಇರ್ತೈತೆ, ಏನದ ಪರ್ಪಲ್ ಕಲರ್ ಇರ್ತೈತೆ. ಆಕ್ಚುಲಿ ಇಲ್ಲೇ ಇದರಿಂದ ಏನ್ ಮಾಡ್ತಾರ, ಲಿಟ್ಮಸ್ ಪೇಪರ್ ಅನ್ನ ತಯಾರಿಸ್ತಾರ. ಈ ಬ್ಲೂ ಲಿಟ್ಮಸ್ ಪೇಪರ್ ಅನ್ನ ನೀವು ಆಸಿಡ್ ಒಳಗಿಟ್ರಿ ಅಂತಂದ್ರೆ ಅದು ರೆಡ್ ಕಲರ್ ಆಗಿ ಟರ್ನ್ ಆಗ್ತತಿ. ಈ ರೆಡ್ ಕಲರ್ ಇದ್ದಿದ್ದು ನೀವು ಬೇಸ್ ಒಳಗಿಟ್ರಿ ಅಂದ್ರೆ ಅದು ಬ್ಲೂ ಕಲರ್ ಆಗಿ ಟರ್ನ್ ಆಗ್ತತಿ. ಅದನ್ನ ತೋರಿಸ್ತೇನೆ ಲಿಟ್ಮಸ್ ಪೇಪರ್ ಯಾವ ತರ ಇರ್ತೈತಿ ಅಂತ ಹೇಳಿ. ಇದು ಒಂದು. ಆಮೇಲೆ ಈರುಳ್ಳಿ, ಆಮೇಲೆ ಈ ಲವಂಗದ ಎಣ್ಣೆಗಳು ಏನದಾವಲ್ಲ ಇವು ಸ್ಮೆಲ್ ಮೂಲಕ ನಾವಿದ್ದ ಹೇಳಬಹುದು ಅಂತ ಹೇಳಿ. ಇವೇನು ನೈಸರ್ಗಿಕವಾದಂತಹ ಒಂದು ಸೂಚಕಗಳು ಅಂತ ಹೇಳಿ ನಾವು ಕರೀತೇವೆ. ಇನ್ನ ಸಿಂಥೆಟಿಕ್ ಅಥವಾ ಮ್ಯಾನ್ ಮೇಡ್ ಅಂತ ಹೇಳಿ ಅಂತಂದ್ರೆ ಇದು ಆರ್ಟಿಫಿಷಿಯಲಿ ಮಾಡಿರ್ತಕ್ಕಂಥದ್ದು. ಅದು ಯಾವ್ದಪ್ಪ ಅಂತಂದ್ರೆ ಇವಕ್ಕ ಸಂಶ್ಲೇಷಿತ ಅಂತನೂ ಕರೀತಾರೆ. ಸಿಂಥೆಟಿಕ್ ಇಂಗ್ಲಿಷ್ ಒಳಗೆ, ಕನ್ನಡದಾಗ ಸಂಶ್ಲೇಷಿತ ಅಂತ ಹೇಳಿ. ಇಲ್ಲಿ ನಾವು ಯಾವ್ದು ತಗೋಬೇಕಪ್ಪ ಅಂತಂದ್ರೆ ಫಿನಾಫ್ಥಲಿನ್, ಮಿಥೈಲ್ ಆರೆಂಜ್ ಇಂಡಿಕೇಟರ್, ಇನ್ನು ಹಲವಾರು ಬರ್ತಾವೆ. EBT ಬರ್ತೈತಿ, P&R ಅಂತ ಹೇಳಿ ಬರ್ತೈತಿ. EBT ಅಂತಂದ್ರೆ ಎರಿಕ್ರೋಮ್ ಬ್ಲಾಕ್ ಟೀ ಅಂತ ಹೇಳಿ, ಅದು ಕೂಡ ಇಂಡಿಕೇಟರ್ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಯಾವ್ದಪ್ಪ ನಿಮ್ಮ ಇದಕ್ಕೆ ಏನ್ ತಿಳ್ಕೊರಿ ಅಂತಂದ್ರೆ ಫಿನಾಫ್ಥಲಿನ್ ಮತ್ತು ಮಿಥೈಲ್ ಆರೆಂಜ್ ಇವು ಮ್ಯಾನ್ ಮೇಡ್ ಅಥವಾ ಸಂಶ್ಲೇಷಿತ ಇವು ಎಕ್ಸಾಂಪಲ್. ಇಲ್ಲ ಇಂಡಿಕೇಟರ್ಸ್ ಒಳಗೆ ಅಥವಾ ಸೂಚಕಗಳು 2 ತರ ಅದವು, ಒಂದು ನೈಸರ್ಗಿಕ, ಇನ್ನೊಂದು ಸಂಶ್ಲೇಷಿತ ಅಂತ ಹೇಳಿ. ನೈಸರ್ಗಿಕಕ್ಕೆ ನೀವು ಯಾವ ಹೇಳ್ಬೋದಪ್ಪ ಅಂದ್ರೆ ಲಿಟ್ಮಸ್, ಅರಿಶಿಣ ಮತ್ತು ವೆನಿಲಾ, ಈರುಳ್ಳಿ ಅಂಡ್ ಲವಂಗದ ಎಣ್ಣೆ ಇಲ್ಲೇ ಕೊಡ್ಬೋದು ಎಕ್ಸಾಂಪಲ್ನ. ಇನ್ನು ಮ್ಯಾನ್ ಮೇಡ್ ಸಿಂಥೆಟಿಕ್ ಸಂಶ್ಲೇಷಿತಕ್ಕೆ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಫಿನಾಫ್ಥಲಿನ್ ಮತ್ತು ಮಿಥೈಲ್ ಆರೆಂಜನ್ನ ಇಲ್ಲಿ ತಗೋಬೋದು ಅಂತ ಹೇಳಿ ಇಲ್ಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಾನು ನಿಮಗೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೆ. ಇಲ್ಲಿ ಯಾವುದು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ಹೇಗೆ ಇಲ್ಲೇ ವರ್ತಿಸ್ತವೆ ಅಂತ ಹೇಳಿ ಇನ್ನೊಂದು ಎಕ್ಸಾಂಪಲ್ ನಾವು ಯೂಟ್ಯೂಬ್ ಒಳಗೆ ನೋಡೋಣ. ಇಲ್ಲಿ ಹೈಡ್ರೋಜನ್ ಅನಿಲ ಯಾವ ರೀತಿಯಾಗಿ ಇಲ್ಲೇ ಬರ್ತೈತಿ ಅಂತ ಹೇಳಿ. ಇಲ್ಲೇ ನಿನ್ನೆ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಅಂತ ಹೇಳಿ ನೋಡಿದ್ವಲ್ಲ. ಇಲ್ಲಿ ಫಸ್ಟ್ ಏನ್ ಮಾಡಿದ್ವಿ, ಪ್ರಮಾಣದಲ್ಲಿ 5 ml ಸಲ್ಫುರಿಕ್ ಆಮ್ಲ ತೆಗೆದುಕೊಂಡು ಅದಕ್ಕೆ ಕೆಲವು ಸತುವಿನ ಚೂರುಗಳನ್ನು ಹಾಕಿರಿ ಅಂತ ಹೇಳ್ಯಾರ. ಆಮೇಲೆ ಸತುವಿನ ಚೂರುಗಳ ಮೇಲ್ಮೈಯನ್ನು ಏನು ವೀಕ್ಷಿಸಿದಿರಿ ಅಂತ ಹೇಳಿ. ಆಮೇಲೆ ಸತುವಿನ ಚೂರುಗಳ ಬಿಡುಗಡೆಯಾದ ಅನಿಲವನ್ನು ಸಾಬೂನಿನ ದ್ರಾವಣದ ಮೂಲಕ ಹಾಯಿಸಿ ಅಂತ ಹೇಳಿ. ಗಾಳಿ ತುಂಬಿದ ಗುಳ್ಳೆಗಳ ಹತ್ತಿರ ಉರಿತಿರುವ ಮೇಣದ ಬತ್ತಿಯನ್ನು ತನ್ನಿ ಅಂತ ಹೇಳಿ ಹೇಳಿದ. ಇಲ್ಲೇನ್ ಮಾಡು, ಹೈಡ್ರೋಜನ್ ಅನಿಲಗಳು ಇಲ್ಲೇ ನಮ್ಗೆ ಫಾರ್ಮ್ ಆಗ್ತವೆ. ಇಲ್ಲಿ ನೋಡ್ರಿ, ಆಮ್ಲ ಇಲ್ಲಿ ಆಸಿಡ್ ಲೋಹದೊಂದಿಗೆ ವರ್ತಿಸಿದಾಗ ನಮ್ಗೆ ಏನಾಗ್ತೈತಿ, ಹೈಡ್ರೋಜನ್ ಅನಿಲ ಮತ್ತೆ ಲವಣ ಇಲ್ಲೇ ಉತ್ಪತ್ತಿ ಆಗ್ತೈತಿ. ಇದಕ್ಕೆ ಒಂದು ಎಕ್ಸಾಂಪಲ್ ನಾವಿಲ್ಲೇ ತೋರಿಸ್ತೇನೆ ನೋಡ್ರಿ ವಿಡಿಯೋದಾಗ. ಇಲ್ಲಿ ನೋಡ್ರಿ, ಡೈಲ್ಯೂಟ್ ಸಲ್ಫುರಿಕ್ ಆಸಿಡ್ ತಗೊಂಡಿದ್ದಾರೆ. ಸಲ್ಫುರಿಕ್ ಆಸಿಡ್ ತಗೊಂಡದಕ್ಕೆ ಸತುವಿನ ಚೂರು ಜಿಂಕ್ ಗ್ರಾನ್ಯೂಲ್ಸ್ ನ ಇಲ್ಲೇ ಹಾಕಿದ್ರೆ ಅಲ್ಲೇ ಕಲರ್ ನೋಡ್ರಿ ಹೆಂಗ್ ಚೇಂಜ್ ಆಗ್ತೈತಿ. ಅಲ್ಲೇ ಬಬಲ್ಸ್ ಬರಾಕ ಸ್ಟಾರ್ಟ್ ಆಗ್ತೈತಿ. ಹೈಡ್ರೋಜನ್ ಗ್ಯಾಸಸ್ ಇಲ್ಲಿ ಕಾಣ್ತೈತಲ್ಲ, ಇಲ್ಲಿ ನೋಡ್ರಿ ಹೈಡ್ರೋಜನ್ ಗ್ಯಾಸಸ್ ಬರಾಕ ಸ್ಟಾರ್ಟ್ ಆಗ್ತೈತಿ. ಫಸ್ಟ್
H2SO4 ತಗೊಂಡೋದಕ್ಕೆ ಜಿಂಕ್ ಗ್ರಾನ್ಯೂಲ್ಸ್ ಅನ್ನ ಹಾಕಿದ್ರು. ಹಾಕಿದಾಗಲೇ ಹೈಡ್ರೋಜನ್ ಗ್ಯಾಸ್ ಇಲ್ಲೇ ಫಾರ್ಮೇಶನ್ ಆಯ್ತು. ಇದು ಆಸಿಡ್ ಲೋಹದೊಂದಿಗೆ ಹೆಂಗ ವರ್ತನೆ ಮಾಡ್ತತಿ ಅಂತ ಹೇಳಿ ಒಂದು ಸ್ಮಾಲ್ ವಿಡಿಯೋ. ಇನ್ನ ಇವತ್ತಿನ ಕ್ಲಾಸ್ ಒಳಗೆ ನಾವೇನು ನೋಡೋಣಪ್ಪ ಅಂತಂದ್ರೆ ಅಲೋಹೀಯ ಆಕ್ಸೈಡ್ನೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆ ಯಾವ ರೀತಿಯಾಗಿರ್ತೈತಿ ಅಂತಂದ್ರೆ ಅಲೋಹಗಳ ನಾನ್ ಮೆಟಲ್ಸ್ ಅಂತ ಏನು ಕರಿತೇವಲ್ಲ ನಾವು, ಅಲೋಹಗಳ ಜೊತೆಗೆ ಅಲೋಹೀಯ ಆಕ್ಸೈಡ್ನೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆ ಅಂದ್ರೆ ಪ್ರತ್ಯಾಮ್ಲ ಅಂತ ಅಂದ್ರೇನು ಬೇಸ್, ಅದರ ವರ್ತನೆ ಯಾವ ರೀತಿ ಇರ್ತೈತಿ ಅಂತ ಹೇಳಿ ಹೇಳಿದ್ದಾರೆ. ಇಲ್ಲಿ 2.5 ಅಂತ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗಳ ನಡುವಣ ಕ್ರಿಯೆಯನ್ನು ನೋಡಿದ್ದೀರಿ. ಅಂದ್ರೆ ನಿನ್ನೆ ನಾನು ಹೇಳಿದೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬಗ್ಗೆ ಹೇಳಿದೆ ಸುಣ್ಣದ್ದು. ಅಲ್ಲೇ ಪ್ರತ್ಯಾಮ್ಲದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಏನಿಲ್ಲ ಪ್ರತ್ಯಾಮ್ಲವಾದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೇನು OH ಐತಲ್ಲ ಇದ್ರೊಳಗೆ, ಹಂಗಾಗಿ ಇದು ಪ್ರತ್ಯಾಮ್ಲ ಅಂತ ಹೇಳಿ ನಾವು ಕರಿತೀವಿ. ಇಲ್ಲೇ ಪ್ರತ್ಯಾಮ್ಲದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನ ಇಲ್ಲೇ ಉತ್ಪತ್ತಿಯನ್ನ ಮಾಡುತ್ತದೆ. ಇದು ಪ್ರತ್ಯಾಮ್ಲ ಮತ್ತು ಆಮ್ಲಗಳ ನಡುವಿನ ಕ್ರಿಯೆಯಂತೆ ಇರುವುದರಿಂದ ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಗುಣ ಹೊಂದಿದೆ ಎಂದು ನಾವು ನಿರ್ಣಯಿಸಬಹುದು ಅಂತ ಹೇಳಿ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಿಡಬಾರದು? ಈಗ ನಮ್ಗೆ ಹೇಳ್ತಾರ ಹಿರಿಯರೇ ಅಂತಂದ್ರೆ ಮೊಸರನ್ನ ತಾಮ್ರದ ಪಾತ್ರೆ ಒಳಗ ಇಡಬಾರ್ರಿ ಅಂತ ಹೇಳಿ. ಯಾಕಂತಂದ್ರ ಅದು ಮೆಟಲ್ಸ್ ಜೊತೆಗೆ ಅದು ರಿಯಾಕ್ಟ್ ಆತಪ್ಪ ಅಂತಂದ್ರ ಅದು ವಿಷಕಾರಿ ಅಂಶ ಆಗಿ ಕನ್ವರ್ಟ್ ಆಗ್ತೈತೆ, ಇದು ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಹೇಳಿದ್ದಾರೆ. ನೆಕ್ಸ್ಟ್, ಎಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರುವುದೇನು ಅಂತ ಹೇಳಿ ಹೇಳಿದ್ದಾರೆ. ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು ಕಾಮನ್ ಫ್ಯಾಕ್ಟರ್ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಎಲ್ಲ ಆಮ್ಲಗಳು ಸಾಮಾನ್ಯ ರಾಸಾಯನಿಕ ಗುಣಗಳನ್ನು ಹೊಂದಿರುವುದನ್ನು ನೋಡಿದ್ದೇವೆ. ಗುಣಗಳಲ್ಲಿನ ಈ ಸಾಮ್ಯತೆಗೆ ಕಾರಣವೇನು ಅಂತ ಹೇಳಿ ಹೇಳಿದ್ದಾರೆ. ಇಲ್ಲೊಂದು ಎಕ್ಸ್ಪೆರಿಮೆಂಟ್ ನ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಉತ್ಪತ್ತಿ ಮಾಡುವುದನ್ನು ನಾವು ನೋಡಿದ್ದೇವೆ. ಇಲ್ಲೇ ಹೈಡ್ರೋಜನ್ ಅನಿಲ ಏನಾಗ್ತದೆ ಆಸಿಡ್ ಒಳಗ ಉತ್ಪತ್ತಿ ಆಗ್ತತಿ ಅಂತ ಹೇಳಿ. ಹೈಡ್ರೋಜನ್ ಹೊಂದಿರುವ ಎಲ್ಲಾ ಸಂಯುಕ್ತಗಳು ಆಮ್ಲಗಳೇ ಎಂಬುದನ್ನು ಪತ್ತೆ ಹಚ್ಚಲು ನಾವು ಒಂದು ಚಟುವಟಿಕೆಯನ್ನ ಮಾಡೋಣ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲದ್ರಾಗೂ ಹೈಡ್ರೋಜನ್ ಇತ್ತಪ್ಪ ಅಂದ್ರೆ ಅವೆಲ್ಲ ಆಸಿಡ್ಗಳು ಆಗ್ತಾವ ಅಂತ ಹೇಳಿ ಇದೆ ಕ್ವಶನ್. ಅದಕ್ಕೆ ಏನ್ ಮಾಡಿದಾರಪ್ಪ ಇಲ್ಲ ಅಂತಂದ್ರೆ ಅವರು ಗ್ಲೂಕೋಸ್, ಆಲ್ಕೋಹಾಲ್, ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫೂರಿಕ್ ಆಮ್ಲ ಇತ್ಯಾದಿಗಳ ದ್ರಾವಣವನ್ನ ತೆಗೆದುಕೊಳ್ಳ್ರಿ ಅಂತ ಹೇಳಿದ್ದಾರೆ. ಯಾವ್ದಾವ್ದು? ಗ್ಲೂಕೋಸ್ ಮತ್ತ ಇಥನಾಲ್ ಅಥವಾ ಆಲ್ಕೋಹಾಲ್, ಆಮೇಲೆ HCl, ಆಮೇಲೆ H2SO4 ಇವುಗಳನ್ನ ತಗೊಳ್ರಿ ಅಂತಂದು. ರಬ್ಬರ್ ಕಾರ್ಕ್ ಮೇಲೆ 2 ಮೊಳೆಗಳನ್ನು ಜೋಡಿಸಿ ಮತ್ತು ಅದನ್ನು 100 ml ಬೀಕರ್ ನಲ್ಲಿಡಿ ಅಂತ ಹೇಳಿದ್ದಾರೆ. ಇಲ್ಲೇನ್ ಮಾಡ್ಬೇಕು? ಗ್ಲೂಕೋಸ್ ಇಲ್ಲೇನ್ ಮಾಡಿದಾರೆ? ಫಸ್ಟ್ ಈ ಬೀಕರ್ ತಗೊಳ್ಳಿ. ಇಲ್ಲೇ ಇಲ್ಲೇ ನೋಡ್ರಿ, ಒಂದು ಬೀಕರನ್ನ ತಗೊಂಡು ಫಸ್ಟ್ ಗ್ಲೂಕೋಸ್, ಆಲ್ಕೋಹಾಲ್, HCl, H2SO4 ಅನ್ನ ತಗೋಬೇಕು. ಇತ್ಯಾದಿಗಳ ದ್ರಾವಣಗಳನ್ನ ತೆಗೆದುಕೊಳ್ರಿ ಯಾವ್ದಾದ್ರು ಅಂತ ಹೇಳಿ ಹೇಳಿದ್ದಾರೆ. ರಬ್ಬರ್ ಕಾರ್ಕ್ ಮೇಲೆ 2 ಮೊಳೆಗಳನ್ನ ಜೋಡಿಸಿ. ರಬ್ಬರ್ ಕಾರ್ಕ್ ಮೇಲೆ ಏನ್ ಮಾಡ್ರಿ? 2 ಇಲ್ಲಿಟ್ಟಿದಾರಲ್ಲ ರಬ್ಬರ್ ಕಾರ್ಕ್, ಇದ್ರ ಮೇಲೆ 2 ಮೊಳೆಗಳನ್ನ ಇಡ್ರಿ ಅಂತ ಹೇಳಿದ್ದಾರೆ. ಅದನ್ನು 100 ml ಬೀಕರ್ನಲ್ಲಿ ಇಡ್ರಿ ಅಂತ ಹೇಳಿ ಹೇಳಿದ್ದಾರೆ. ಆಮೇಲೆ ಈ 2.3 ರಲ್ಲಿ ತೋರಿಸಿರುವಂತೆ ಮೊಳೆಗಳನ್ನು 6 ವೋಲ್ಟ್ ಬ್ಯಾಟರಿಯ 2 ತುದಿಗಳಿಂದ ಬಲ್ಬ್ ಮತ್ತು ಸ್ವಿಚ್ ಮೂಲಕ ಇಲ್ಲೇ ತೋರಿಸ್ರಿ, ಇಲ್ಲೇ ಜೋಡಿಸ್ರಿ ಅಂತ ಹೇಳಿ ಹೇಳಿದ್ದಾರೆ. ಇಲ್ಲೇನ್ ಮಾಡ್ಯಾರಪ್ಪ ಅಂತಂದ್ರೆ ಒಂದು 100 ml ಬೀಕರ್ ತಗೊಂಡು ಒಂದು ರಬ್ಬರ್ ಕಾರ್ಕನ್ನ ಇಟ್ಟಿದ್ದಾರೆ. ರಬ್ಬರ್ ಕಾರ್ಕಿಗೆ ಏನ್ ಮಾಡ್ಯಾರ? 2 ಮೊಳೆಯನ್ನ ಸಿಕ್ಸಿದಾರೆ. ಇಲ್ಲಿ ಸಿಗಿಸಿಲೆ 6 ವೋಲ್ಟ್ ವಿದ್ಯುತ್ ಕೋಶಕನ್ನ ಕನೆಕ್ಟ್ ಮಾಡಿ ಇಲ್ಲೇ ಬಲ್ಬ್ ಇಟ್ಟಾರ, ಇಲ್ಲೇ ಸ್ವಿಚ್. ಇದು ಬೀಕರ್, ಇವು ಮೊಳೆ, ಇದು HCl ದ್ರಾವಣವನ್ನ ಇಲ್ಲಿ ತಗೊಂಡಾರೆ. ಇದಕ್ಕೆ ರಬ್ಬರ್ ಕಾರ್ಕ್ ಅಂತ ಹೇಳಿ ಕರೀತಾರೆ. ಇಲ್ಲಿ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದು ಅಂತ ಹೇಳಿ ಹೇಳಿದ. ನೀರಿನಲ್ಲಿ ಆಮ್ಲೀಯ ದ್ರಾವಣ ಇಲ್ಲೇನೈತಲ್ಲ ವಿದ್ಯುತ್ತನ್ನ ಪ್ರವಹಿಸುತ್ತಿರುವುದು ಅಂತ ಹೇಳಿ. ಇಲ್ಲೇ ಚಿತ್ರದಲ್ಲಿ ತೋರಿಸಿದಂತೆ ಆಮ್ಲಗಳಿದ್ದ ಸಂದರ್ಭಗಳಲ್ಲಿ ಬಲ್ಬ್ ಬೆಳಗಲು ಪ್ರಾರಂಭಿಸುತ್ತದೆ. ಆಸಿಡ್ ಇದ್ದಾಗ ಏನಾಗ್ತತಿ? ಅಲ್ಲೇ ಬಲ್ಬ್ ಆನ್ ಆಗ್ತತಿ ಅಂತ ಹೇಳಿ ಹೇಳಿದೆ. ಆದರೆ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ಗಳ ದ್ರಾವಣಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವುದಿಲ್ಲ. ಗ್ಲೂಕೋಸ್ ಮತ್ತೆ ಇನ್ನೊಂದು ಯಾವುದು? ಆಲ್ಕೋಹಾಲ್, ಇಥನಾಲ್ ಅಂತ ಹೇಳಿ ನಾವು ಕರಿತೇವೆ. ಇವು OH ಗ್ರೂಪ್. ಇಥನಾಲ್ ಇವೇನ್ ಮಾಡ್ತಾವಪ್ಪ ಅಂತಂದ್ರೆ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ಹಾಕಿ ಈಗ ಫಸ್ಟ್ ಅವರು
ಹೈಡ್ರೋಕ್ಲೋರಿಕ್ ಆಸಿಡ್ ಒಳಗೆ ಹಾಕಿದ್ರು. ಅವ್ರು ಏನು ಹೇಳಿದ್ರು, ಗ್ಲೂಕೋಸ್ ತಗೊಳಕ್ ಹೇಳಿದ್ರು, ಆಮೇಲೆ HCl H2SO4 ಮತ್ತೆ ಇಥನಾಲ್ ತಗೊಳಕ್ ಹೇಳಿದ್ರು. ಇಲ್ಲಿ ಏನು ಮಾಡಿರಪ್ಪ ಅಂತಂದ್ರೆ HCl ತಗೊಂಡು ಅವ್ರು ಮಾಡಿದಾಗ ಏನಾಗ್ತಪ್ಪ ಅಂತಂದ್ರೆ ಅಲ್ಲೇ H+ ಅಯಾನ್ನ ಸಾಂದ್ರತೆ ಹೆಚ್ಚಿಗೆ ಆದಾಗ ಏನಾಗ್ತೈತಿ ಅಂತಂದ್ರೆ ಇಲ್ಲಿ ಬಲ್ಬ್ ಆನ್ ಆಯಿತು ಅಂತ ಹೇಳಿ. ಅದನ್ನ ನಾವು ಅವ್ರು ಏನು ಮಾಡಿದ್ರು, ಗ್ಲೂಕೋಸ್ ಮತ್ತು ಇಥನಾಲ್ ತಗೊಂಡಾಗ ಅದು ಆನ್ ಆಗಲಿಲ್ಲ ಅಂತ ಹೇಳಿ ಹೇಳಿದರು. ಬಲ್ಬ್ನ ಉರಿಕೆಯು ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವುದನ್ನು ಸೂಚಿಸುತ್ತದೆ. ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹವು ಅಯಾನುಗಳ ಮೂಲಕ ಸಾಗಿಸಲ್ಪಡುತ್ತದೆ. ಇದ್ರ ಬಗ್ಗೆ ನಿಮ್ಗೆ ಗೊತ್ತೈತೆ, ಕ್ಯಾಟಯನು ಆನಯನ್ ಬಗ್ಗೆ ಈ ಬಗ್ಗೆ ನಿಮಗೆ ಗೊತ್ತೈತೆ. ಆಮ್ಲಗಳು H+ ಅಯಾನ್ ಅನ್ನು ಕ್ಯಾಟಯನ್ ಆಗಿ ಮತ್ತು HCl ನಲ್ಲಿ Cl- ಅಂತ ಹೇಳಿ ಕರೀತಾರೆ. ಹೆಂಗಂತಂದ್ರೆ ಇಲ್ಲೇ ಆಮ್ಲಗಳು ಫಾರ್ ಎಕ್ಸಾಂಪಲ್ HCl ಇಲ್ಲೇ ತಗೊಳ್ಳೋಣ. ಇಲ್ಲೇ ಆಮ್ಲಗಳು HCl ಒಳಗೆ ಇದನ್ನ H ಅನ್ನ ಕ್ಯಾಟಯನ್ ಆಗಿ ಮತ್ತು Cl ಅನ್ನ ಮೈನಸ್ ಆಗಿ ಅಂತ ಹೇಳಿದ್ದಾರೆ. H+Cl- ಅಂತ ಹೇಳಿ. ಈಗ HCl ತಗೊಂಡ್ರೆ ಇದೇನು ಮಾಡ್ತದಪ್ಪ ಅಂದ್ರೆ ಇದನ್ನ H+ ಮಾಡ್ತತಿ, ಇದನ್ನ Cl- ಅಂತ ಹೇಳಿ ಬರಿಬೋದು ನಾವು. ಅದನ್ನ ಇಲ್ಲಿ ಏನು ಹೇಳ್ಯಾರ ಅವರು, ಆಮ್ಲಗಳು H+ ಅಯಾನ್ ಅನ್ನು ಕ್ಯಾಟ್ ಅಯಾನ್ ಆಗಿ, ಈ ಪ್ಲಸ್ ಏನು ಬರೀತಲ್ಲ ಇದು ಕ್ಯಾಟ್ ಅಯಾನ್. ಆಮ್ಲಗಳು H+ ಅಯಾನ್ ಅನ್ನು ಕ್ಯಾಟ್ ಅಯಾನ್ ಆಗಿ ಮತ್ತು HCl ನಲ್ಲಿ Cl ಅನ್ನ ಮೈನಸ್ ಆಗಿ ಮಾಡ್ತಾವ. ಇನ್ನ HNO3 ಒಳಗೆ ಇದು ಒಂದು ಆಸಿಡ್ ಅಲ್ಲ, HNO3 ಇದ್ರ ಒಳಗೆ ಏನಾಗ್ತದಪ್ಪ ಅಂತಂದ್ರೆ H ಕ್ಯಾಟಯನ, NO3- ಇದು ಆನಯನ. ಗೊತ್ತಾಯ್ತಾ? ಇಲ್ಲೇ HCl ಒಳಗೆ ಏನು ಮಾಡ್ತಾವಪ್ಪ, H ಅನ್ನ ಕ್ಯಾಟಯನ್ ಆಗಿ ಮಾಡ್ತೈತಿ. ಇದು ಇವಕ್ಕ ಎಲೆಕ್ಟ್ರೋನ್ ನೆಗೆಟಿವ್ ಐಟಮ್ ಅಂತಲೂ ಕರೀತಾರೆ. ಇವಕ್ಕ Cl- ಅದಾವಲ್ಲ, ನೀವು ಹೈಯರ್ ಕ್ಲಾಸಸ್ಸಿಗೆ ಹೋದಾಗ ಇದ್ರ ಬಗ್ಗೆ ತಿಳ್ಕೊತೀರಿ. ಇಲ್ಲಿ HNO3 ಒಳಗೆ ಇದು ಪ್ಲಸ್ ಆಯ್ತು, ಇದು ಮೈನಸ್ ಆಯ್ತು. ಇಲ್ಲಿ H2SO4 ಒಳಗೆ ನೋಡ್ರಿ SO4 2- ಏನಾಗ್ತೈತಪ್ಪ ಅಂದ್ರೆ ಆನಯನ್ ಆಯ್ತು. ಇಲ್ಲಿ H+ ಇಲ್ಲ ಕ್ಯಾಟಯನ್. ಇನ್ನು CH3COOH ನಲ್ಲಿ CH3COO- ನಂತ ಆನಯನ್ಗಳನ್ನು ಹೊಂದಿದೆ. CH3COOH ಇದು CH3COO- ನಂತ ಅಯಾನ್ಗಳನ್ನು ಹೊಂದಿದೆ. ಈ CH3COOH ನಾವು ಏನು ಮಾಡ್ತೀವಿ, ವೀಕ್ ಆಸಿಡ್ ಅಂತಲೂ ಕರಿತೇವೆ. ಇನ್ನು ಆಮ್ಲಗಳಲ್ಲಿರುವ ಕ್ಯಾಟಯನ್ H+ ಆಗಿರುವುದರಿಂದ ಆಮ್ಲಗಳು ದ್ರಾವಣಗಳಲ್ಲಿ ಹೈಡ್ರೋಜನ್ ಅಯಾನುಗಳನ್ನು ಉಂಟು ಮಾಡುತ್ತವೆ. ನಾ ಈಗ ಬಿಫೋರ್ ಒಂದು 10 ಮಿನಿಟ್ಸ್ ಹೇಳಿದೆ, ಇಲ್ಲ ಆಸಿಡ್ ಮತ್ತು ಬೇಸಿಸಿಗೆ ಡಿಫ್ರೆನ್ಸ್ ಹೇಳೋ ಮುಂದೆ ಹೇಳಿದೆ. ಇವು ಹೈಡ್ರೋಜನ್ನ ಆಸಿಡ್ಗಳು ಏನು ಮಾಡ್ತಾವೆ, ಹೈಡ್ರೋಜನ್ ಸಾಂದ್ರತೆಯನ್ನು ಹೆಚ್ಚು ಇಲ್ಲಿ ಮಾಡ್ತಾವು ಅಂತ ಹೇಳಿ. ಅದನ್ನ ಇಲ್ಲಿ ಅವ್ರು ಏನು ಹೇಳಿದಾರಪ್ಪ ಅಂತಂದ್ರೆ, ಇಲ್ಲಿ ಆಮ್ಲಗಳಲ್ಲಿರುವ ಕ್ಯಾಟಯನ್ H+ ಆಗಿರುವುದರಿಂದ ಇಲ್ಲಿ ಆಮ್ಲಗಳ ದ್ರಾವಣಗಳ ಹೈಡ್ರೋಜನ್ ಅಯಾನದ ಸಾಂದ್ರತೆ ಇಲ್ಲಿ ಹೆಚ್ಚಿಗೆ ಇರ್ತೈತಿ ಅಂತ ಹೇಳಿದ್ದಾರೆ. ಇದು ಅವುಗಳ ಆಮ್ಲೀಯ ಗುಣಗಳಿಗೆ ಕಾರಣವಾಗಿದೆ ಅಂತ ಹೇಳಿ ಹೇಳಿದ್ದಾರೆ. ಆಮೇಲೆ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ NaOH ತಗೊಳ್ರಿ. ಆಮೇಲೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹೇಳಿದ್ದಾರೆ. ಇತ್ಯಾದಿ ಕ್ಷಾರಗಳನ್ನು ಬಳಸಿ ಇದೇ ಚಟುವಟಿಕೆಗಳಲ್ಲಿ ಪುನರಾವರ್ತಿ. ಸೋಡಿಯಂ ಹೈಡ್ರಾಕ್ಸೈಡ್ ಏನಿದು ಬೇಸ್ ಅಥವಾ ಪ್ರತ್ಯಾಮ್ಲೀಯ ಅಂತ ಹೇಳಿ ನಾವಿಲ್ಲಿ ಕರಿತೇವೆ. ಇನ್ನು ನೀರಿನಲ್ಲಿ ಆಮ್ಲ ಅಥವಾ ಪ್ರತ್ಯಾಮ್ಲ ದ್ರಾವಣಗಳಿಗೆ ಏನಾಗುತ್ತದೆ ಅಂತ ಹೇಳಿ ಹೇಳಿದ್ದಾರೆ. ಅದ್ರೊಳಗ ನೀರೊಳಗ ಆಸಿಡ್ ಮತ್ತು ಬೇಸ್ಗಳು ದ್ರಾವಣಗಳಿಗೆ ಆಸಿಡ್ ಮತ್ತು ಬೇಸ್ಗೆ ನೀರಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ದಾರೆ. ಇಲ್ಲೊಂದು ಚಟುವಟಿಕೆ ಅಥವಾ ಪ್ರಾಕ್ಟಿಕಲ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ, ಒಂದು ಸ್ವಚ್ಛ ಮತ್ತು ಶುಷ್ಕ ಪ್ರಮಾಣದಲ್ಲಿ ಸುಮಾರು 1 ಗ್ರಾಂ ಘನ NaCl ತಗೊಳ್ರಿ ಅಂತ ಹೇಳಿದ್ದಾರೆ. ಏನು ಮಾಡಬೇಕು, ಒಂದು ಟೆಸ್ಟ್ ಟ್ಯೂಬ್ ತಗೋಬೇಕು. ಅದ್ರೊಳಗೆ ಸಾಲಿಡ್ NaCl ಅನ್ನ ತಗೋಬೇಕು. ಅಂದ್ರೆ ಇವು ನೆಕ್ಸ್ಟ್ ನೀವು ಇದ್ರೊಳಗೆ ಪ್ರೈಮರಿ ಸ್ಟ್ಯಾಂಡರ್ಡ್, ಸೆಕೆಂಡರಿ ಸ್ಟ್ಯಾಂಡರ್ಡ್ ಅಂತೂ ಬರ್ತಾವ. ಅದನ್ನ ಹೈಯರ್ ಕ್ಲಾಸಸ್ ಒಳಗೆ ಕಲಿತೀರಿ ನೀವು. ಇಲ್ಲೇ ಒಂದು ಸ್ವಚ್ಛ ಮತ್ತು ಶುಷ್ಕ ಪ್ರಮಾಣದಲ್ಲಿ ಸುಮಾರು 1 ಗ್ರಾಮ್ ಅಷ್ಟು ಘನ NaCl ತಗೊಳ್ಳಿ ಮತ್ತು 2.4 ಚಿತ್ರದಲ್ಲಿ ತೋರಿಸಿರುವಂತೆ ಉಪಕರಣಗಳನ್ನು ಜೋಡಿಸಿ ಅಂತ ಹೇಳಿದ್ದಾರೆ. ಇಲ್ಲೇನು ಮಾಡಿದಾರಪ್ಪ ಅಂತಂದ್ರೆ ಒಂದು ಟೆಸ್ಟ್ ಟ್ಯೂಬ್ ತಗೊಂಡು ಏನು ಮಾಡಿದ್ರಿ, ಇಲ್ಲೇ ಸೋಡಿಯಂ ಕ್ಲೋರೈಡ್ ಅನ್ನು ಹಾಕಿದ್ದು. ಇದು ಪ್ರಣಾಳ ಅಥವಾ ಟೆಸ್ಟ್ ಟ್ಯೂಬ್. ಇದು ಇಕ್ಕಳ ಅಂತಂದ್ರೆ ಇದು ಮಣಿ ಒಳಗೆ ನೀವು ಡಬ್ರಿ ಹಿಡಾಕೆಲ್ಲ ಹಿಡಿತಾರಲ್ಲ, ಹಂಗೆ ಒಂದು ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಅಂತ ಹೇಳಿ ಕರಿತೇವೆ ನಾವು. ಅದರಲ್ಲೇ ಹಿಡಿಬೇಕು. ಇದಕ್ಕೆ ಸಾರೀಕೃತ H2SO4 ಒಳಗೊಂಡಿರುವ ಒಂದು ಡ್ರಾಪರ್ ಅಂತ ಹೇಳಿ ಬರ್ತಾವೆ. ಈಗ ಆಸಿಡ್ನ ನೀವು ಇನ್ನೊಂದು ಆಸಿಡ್ನ ಹೆಂಗಪ್ಪ ನೀರಿಗೆ ಹಾಕಬೇಕು. ಆಸಿಡ್ನ ಒಂದು ಸ್ವಲ್ಪ ಬೇಕರ್ ಒಳಗೆ ನೀರು ತಗೋಬೇಕು. ತಗೊಂಡು ಯಾವಾಗಿದ್ರೂ ಇದು ನೆನಪಿಟ್ಕೊಳ್ರಿ. ನೆಕ್ಸ್ಟ್ ನೀವು ಪ್ರಾಕ್ಟಿಕಲ್ ಕ್ಲಾಸಸ್ಗೆಲ್ಲ ಹೋದಾಗ ಏನಾಗ್ತದಪ್ಪ ಅಂತಂದ್ರೆ ಇಲ್ಲೇ ನೀರು ಇರಬೇಕು ಬೇಕರ್. ಇದಕ್ಕೆ ಏನು ಮಾಡ್ಬೇಕಪ್ಪ, ಆಸಿಡ್ನ ಹಾಕ್ಬೇಕು. ಯಾವಾಗಿದ್ರು ನೀವು ಇದ್ರ ಒಳಗೆ ಆಸಿಡ್ ತಗೊಂಡು ಇದಕ್ಕೆ ನೀರನ್ನು ಹಾಕಬಾರ್ದು. ಇದು ರಾಂಗ್. ಯಾಕಪ್ಪ ಅಂತಂದ್ರೆ ಇಲ್ಲಿ ನೀವೇನಾರ ಇಲ್ಲಿ ಆಸಿಡಿಗೆ ನೀರು ಹಾಕಿದ್ರಿ ಅಂದ್ರೆ ಇಲ್ಲಿ ಬಂಪ್ ಆಗ್ತೈತಿ ಅಥವಾ ಬೆಂಕಿ ಏಳೋ
ಚಾನ್ಸಸ್ ಇರ್ತೈತಿ. ಅದ ನೀವು ನೀರು ಇತ್ತಂದ್ರೆ ಇಲ್ಲಿ ಆಲ್ರೆಡಿ ನೀರು ಇರ್ತೈತಿ, ಇಲ್ಲ ಆಸಿಡ್ ಹಾಕ್ಬೇಕು, ಏನು ಪ್ರಾಬ್ಲಮ್ ಆಗಲ್ಲ. ಅದು ಹಾಕೋ ಮುಂದೆ ಹೆಂಗೆ ಹಾಕ್ಬೇಕಪ್ಪ ಅಂತಂದ್ರೆ ಡ್ರಾಪ್ ವೈಸ್ ಹಾಕ್ತಾ ಇರ್ಬೇಕು, ಸಡನ್ ಆಗಿ ಹಾಕ್ಬಾರ್ದು. ಆಸಿಡ್ ಯಾಕಂದ್ರೆ ಕಾನ್ಸಂಟ್ರೇಟೆಡ್ ಇರ್ತೈತಿ. ಹಂಗಾಗಿ ಇಲ್ಲೇನು ಮಾಡಿದಾರೆ ನೋಡ್ರಿ, ಇಲ್ಲೇ ತೋರ್ಸಾರ ನಿಮ್ಗೆ ಚಿತ್ರದೊಳಗೆ ಏನು ಮಾಡ್ಯಾರಪ್ಪ ಅಂತಂದ್ರೆ ಡ್ರಾಪ್ 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 ಇಲ್ಲೇ ಒಂದು ಡ್ರಾಪರ್ಲೆ ಇಲ್ಲ ಹಾಕ್ತಾ ಬಂದಿದ್ದಾರೆ. ಇಲ್ಲಿ ಫಸ್ಟ್ ಒಂದು ಪ್ರಣಾಳ ತಗೊಂಡು ಅದಕ್ಕೆ ಸೋಡಿಯಂ ಕ್ಲೋರೈಡ್ ಹಾಕಿದ್ರು. ಸೋಡಿಯಂ ಕ್ಲೋರೈಡ್ ಹಾಕಿ ಒಂದು ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ಲೆ ಹಿಡ್ಕೊಂಡು ಅದಕ್ಕೆ ಏನು ಮಾಡಿದ್ರು, ಡ್ರಾಪ್ ಬೈ ಡ್ರಾಪ್ ಇಲ್ಲಿ ಸಲ್ಫೂರಿಕ್ ಆಸಿಡ್ನ ಇಲ್ಲೇ ಹಾಕ್ತಾ ಇದ್ದಾರೆ. ಇಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ಒಳಗೊಂಡಿರುವ ಒಂದು ಶುಷ್ಕದ ಕೊಳವೆ ಅಂತ ಹೇಳಿ, ಇದೇನಾಗತ್ತಪ್ಪ, ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನು ಹೊಂದಿರುವ ಒಂದು ಶುಷ್ಕದ ಕೊಳವೆ. ಇದು ಸೇಮ್ ಒಂದು ಪ್ರಣಾಳ, ಇದು ಇಕ್ಕಳವನ್ನು ಹಿಡ್ಕೊಂಡಾರ. ಇದಕ್ಕೊಂದು ರಬ್ಬರ್ ಕಾರ್ಕ್, ನಿರ್ಗಮನಾಳ ಕಾರ್ಕ್ ಅಂತ ಹೇಳಿ ಕರೀತಾರ, ಅಥವಾ ರಬ್ಬರ್ ಕಾರ್ಕ್ ಅಂತ ಹೇಳಿ ಕರೀತಾರ. ಇಲ್ಲಿ ಒಂದು ಲಿಟ್ಮಸ್ ಪೇಪರ್ ಅನ್ನ ಹಿಡಿದಿದ್ದಾರೆ ಅವ್ರು. ಇಲ್ಲಿ ನೋಡ್ರಿ ಪದ್ಯ ಅದೇ ಇಲ್ಲಿ ಫ್ಯೂಮ್ಸ್ ಬರತೈತಿ, ಇಲ್ಲೇ ಲಿಟ್ಮಸ್ ಪೇಪರ್ ಅನ್ನ ಅವರು ಹಿಡಿದಿದ್ದಾರೆ. ಯಾವಾಗ ಏನಪ್ಪಾ ಅಂತಂದ್ರೆ ಯಾವ ಸಂದರ್ಭದಲ್ಲಿ ಲಿಟ್ಮಸ್ ಕಾಗದ ಬಣ್ಣ ಬದಲಾಗುತ್ತದೆ. ಆ ಲಿಟ್ಮಸ್ ಪೇಪರ್ ಹೆಂಗಿರ್ತದಪ್ಪ ಅಂದ್ರೆ ಜಸ್ಟ್ ಫ್ಯೂಮ್ಸ್ ಬಂದ್ರೆ ಸಾಕದು ಸ್ವಲ್ಪ, ಅದೇ ಕಲರ್ ಆಟೋಮೆಟಿಕ್. ಅದು ಆಸಿಡ್ ಇತ್ತಂದ್ರೆ ಆಸಿಡ್ ಕಲರ್ ರೆಡ್ ಆಗಿ ಟರ್ನ್ ಆಗ್ತೈತಿ, ಬೇಸ್ ಇತ್ತಂದ್ರೆ ಬ್ಲೂ ಆಗಿ ಟರ್ನ್ ಆಗ್ತೈತಿ. ಅದು ನಿಮಗೆ ತೋರಿಸ್ತೇನೆ ಯಾವ ರೀತಿ ಅಂತ ಹೇಳಿ. ಆಮೇಲೆ ಈ ಪ್ರಯೋಗವು HCl ನಲ್ಲಿನ ಹೈಡ್ರೋಜನ್ ಅಯಾನುಗಳು ನೀರಿನ ಉಪಸ್ಥಿತಿಯಲ್ಲಿ ಉತ್ಪತ್ತಿಯಾಗುತ್ತವೆ ಎಂದು ಸೂಚಿಸುತ್ತದೆ. ನೀರಿನ ಅನುಪಸ್ಥಿತಿಯಲ್ಲಿ HCl ಅಣುಗಳಿಂದ H+ ಅಯಾನುಗಳ ಬೇರ್ಪಡಿಸುವಿಕೆ ಸಾಧ್ಯವಿಲ್ಲ ಅಂತ ಹೇಳಿ ಹೇಳಿದ್ರು. ಇಲ್ಲಿ HCl ನಲ್ಲಿ ಹೈಡ್ರೋಜನ್ ಅಯಾನುಗಳು ನೀರಿನ ಉಪಸ್ಥಿತಿಯಲ್ಲಿ ಉತ್ಪತ್ತಿ ಆಗುತ್ತವೆ. ಹೈಡ್ರೋಜನ್ ಅಯಾನುಗಳು ನೀರಿನ ಅನುಪಸ್ಥಿತಿಯಲ್ಲಿ HCl, ನೀರಿನ ವಿತೌಟ್ ವಾಟರ್, ನೀರಿನ ಅನುಪಸ್ಥಿತಿಯಲ್ಲಿ HCl ಅಣುಗಳಿಂದ H+ ಅಯಾನುಗಳ ಬೇರ್ಪಡಿಸುವಿಕೆ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಇಲ್ಲಿ ನೋಡ್ರಿ HCl ಪ್ಲಸ್ ವಾಟರ್ H3O ಪ್ಲಸ್ Cl ಮೈನಸ್ ಇಲ್ಲ ಆಯ್ತು. ಇಲ್ಲ ಹೈಡ್ರೋಜನ್ ಅಯಾನುಗಳು ಒಂಟಿಯಾಗಿ ಇರುವುದಿಲ್ಲ, ಆದರೆ ಅವು ನೀರಿನ ಅಣುಗಳೊಂದಿಗೆ ಸಂಯೋಗ ಹೊಂದಿ ಅಸ್ತಿತ್ವದಲ್ಲಿ ಇರುತ್ತವೆ. ಇಲ್ಲಿ ನೋಡ್ರಿ ಏನಾಯ್ತಿಲ್ಲ, ಹೈಡ್ರೋಜನ್ ಅಯಾನುಗಳು ಇಲ್ಲದವಲ್ಲ, ಒಂಟಿಯಾಗಿ ಎಂದು ಇರುವುದಿಲ್ಲ, ಆದರೆ ಅವು ನೀರಿನ ಅಣುಗಳೊಂದಿಗೆ ಸಂಯೋಗ ಹೊಂದಿ ಅಸ್ತಿತ್ವ. ಅವೇನ್ ಮಾಡ್ತಾವ, ನೀರಿನ ವಾಟರ್ ಎಲಿಮೆಂಟ್ ಜೊತೆಗೆ ಅದೇನಾಗ್ತದಪ್ಪ ಅಂತಂದ್ರೆ ಸಂಯೋಗವನ್ನ ಹೊಂದುತ್ತತೆ ಅಂತ ಹೇಳಿ ಹೇಳಿದ. ಆದ್ದರಿಂದ ಹೈಡ್ರೋಜನ್ ಅಯಾನುಗಳು ಯಾವಾಗಲೂ H+ ಅಥವಾ ಹೈಡ್ರೋನಿಯಂ ಅಯಾನ್ ಎಂದೇ ತೋರಿಸಬೇಕು ಅಂತ ಹೇಳಿ ಇಲ್ಲೇ ಹೇಳಿದ. ಇಲ್ಲ H+ H2O H3O ಪ್ಲಸ್ ಆಯ್ತು. ನೆಕ್ಸ್ಟ್ ಸೆಂಟೆನ್ಸ್ ಏನಿತ್ತು ಅಂತಂದ್ರೆ, ಆಮ್ಲಗಳು ನೀರಿನಲ್ಲಿ H3O ಪ್ಲಸ್ ಅಥವಾ H+ ಅಯಾನುಗಳನ್ನು ಉಂಟು ಮಾಡುತ್ತವೇನು. ಆಸಿಡ್ಗಳು H3O ಪ್ಲಸ್ ಅಥವಾ H ಆಕ್ವಿಯಸ್ ಅಂತಂದ್ರೆ ಲಿಕ್ವಿಡ್ ಫಾರ್ಮ್ ಅಂತ ಹೇಳಿ, ಅವು ಅಯಾನುಗಳನ್ನು ಉಂಟು ಮಾಡುತ್ತವೆ ಎಂಬುದನ್ನು ನಾವು ನೋಡಿದ್ದೇವೆ. ಈಗ ನಾವು ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಆಸಿಡ್ ಅದ್ ನೋಡಿದ್ವಿ ನಾವು. ಈಗ ಬೇಸ್ ಯಾವ ರೀತಿ, ಪ್ರತ್ಯಾಮ್ಲಗಳು ಯಾವ ರೀತಿಯಾಗಿ ವರ್ತನೆ ಮಾಡ್ತಾವ ಅಂತ ಹೇಳಿ ನೋಡೋಣ. ಇಲ್ಲಿ ಬೇಸ್ ಅಂದ್ರೆ ಯಾವ್ದು ಹೇಳಿದೆ ನಾನು, OH- ಇರೋಂಥವು ಬೇಸ್. ಇದ್ರ ಒಳಗೆ ಏನಾಗಿರ್ತದಪ್ಪ ಅಂತಂದ್ರೆ OH- ಅಯಾನಿನ ಸಾಂದ್ರತೆ ಇಲ್ಲಿ ಹೆಚ್ಚಿಗೆ ಇರ್ತದೆ. ಇಲ್ಲ NaOH ಸಾಲಿಡ್ Na+ ಪ್ಲಸ್ OH- ನೆಕ್ಸ್ಟ್ KO ಇಲ್ಲಿ ಪ್ರತ್ಯಾಮ್ಲಗಳು ನೀರಿನೊಂದಿಗೆ ಹೆಂಗಿರ್ತಾವ ಅಂತ ಹೇಳಿ ನೋಡೋಣ. ಫಸ್ಟ್ ಇದು ಸೆಂಟೆನ್ಸ್ ಓದೋಣ. ಇಲ್ಲಿ ಪ್ರತ್ಯಾಮ್ಲಗಳಿಗೆ ನಾ ಯಾವ ಎಕ್ಸಾಂಪಲ್ ಇದೆ, NaOH, KOH, MgOH ಟ್ವೈಸ್ ಅಂತ ಹೇಳಿ ಇಲ್ಲೇ ತಗೊಂಡಿದ್ದ. ಇಲ್ಲೇ NaOH ಸಾಲಿಡ್ ಫಾರ್ಮ್ ಒಳಗೆ ಐತಿ. ಇಲ್ಲಿ
NaOH ಏನಾಗೈತಿ ಇಲ್ಲಿ ಎಸ್ ಅಂತ ಬರೋದ ಇದು ಸಾಲಿಡ್. ನಾವು ಫಸ್ಟ್ ಚಾಪ್ಟರ್ ಒಳಗೆ ಇದ್ರ ಬಗ್ಗೆ ಹೇಳಿದ್ದೆ. ಅದರ ಭೌತಿಕ ಗುಣಗಳನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕು, ಅಥವಾ ಅದು ಅಕ್ವೇಸ್ ಫಾರ್ಮ್ ಒಳಗೈತೋ ಸಾಲಿಡ್ ಫಾರ್ಮ್ ಒಳಗೈತೋ ಅಥವಾ ಲಿಕ್ವಿಡ್ ಫಾರ್ಮ್ ಒಳಗೈತೋ ಅಂತ ಹೇಳಿ ಒಂದ್ ವೇಳೆ ಅದೇ ರೂಪದಾಗ ಯೂಸ್ ಮಾಡಿದ್ರಿ ಅಂದ್ರೆ ತೋರಿಸ್ಬೇಕು. ಅಲ್ಲಿ ಉಷ್ಣವನ್ನ ಯೂಸ್ ಮಾಡಿದ್ರಿ ಅಂದ್ರೆ ಇಲ್ಲಿ ಬರಿಬೇಕು, ಆಮೇಲೆ ವಿದ್ಯುತ್ ಶಕ್ತಿಯನ್ನು ಯೂಸ್ ಮಾಡಿದ್ರೆ ಬರಿಬೇಕಿಲ್ಲ ಅಂತ ಹೇಳಿ ನಾವು ರಾಸಾಯನಿಕ ಸಮೀಕರಣಗಳ ಒಳಗ ಬರ್ದಿದ್ವಿ. ಫಸ್ಟ್ ಏನಪ್ಪಾ NaOH ತಗೊಂಡಾಗ ಏನಾಗ್ತತಿ ಅಂದ್ರೆ Na+OH- ಅಯಾನ್ ಇಲ್ಲೇ ಬಿಡುಗಡೆ ಆಗ್ತೈತಿ. ಇನ್ನು KOH ತಗೊಂಡಾಗ ಇದು ಸಾಲಿಡ್ ಫಾರ್ಮ್ ಐತಿ, K++OH- ಆಯ್ತು. ಇನ್ನು ಮ್ಯಾಗ್ನೇಷಿಯಂ ಇಲ್ಲ MgOH ಟ್ವೈಸ್ ತಗೊಂಡಾಗ ವಾಟರ್ದಾಗ ಏನಾಗ್ತದಪ್ಪ ಅಂದ್ರೆ Mg2+ and 2OH- ಇಲ್ಲೇ ಆಯ್ತು. ಇಲ್ಲಿ ಹೆಂಗಪ್ಪ ಅಂತಂದ್ರೆ ನಿಮ್ ಕ್ವಶನ್ ಹೆಂಗ್ ಕೇಳ್ತಾರ, ಲೋಹಗಳ ವರ್ತನೆ ನೀರೊಳಗೆ ಯಾವ ರೀತಿ ಇರ್ತೈತಿ ಅಂತ ಹೇಳಿ. ಆಮ್ಲಗಳ ವರ್ತನೆ ಲೋಹಗಳು ಹೆಂಗಿರ್ತೈತಿ ಮತ್ತೆ ಪ್ರತ್ಯಾಮ್ಲಗಳು ನೀರಿನೊಂದಿಗೆ ಹೆಂಗ್ ವರ್ತನೆ ಮಾಡ್ತಾವು. ಆಮೇಲೆ ಇವು ಹೈಡ್ರೋಜನ್ ಅಯಾನ್ನ ಯಾಕೆ ಇಲ್ಲಿ ಸಾಂದ್ರತೆ ಹೆಚ್ಚಿಗೆ ಇರ್ತೈತಿ ಆಸಿಡ್ ಒಳಗ, ಇದು ಬೇಸ್ ಒಳಗ OH- ಸಾಂದ್ರತೆ ಹೆಚ್ಚಿಗೆ ಯಾಕೆ ಇರ್ತೈತಿ ಅಂತ ಹೇಳಿ ಡೈರೆಕ್ಟ್ ಕೇಳ್ಬೋದು, ಇಂಡೈರೆಕ್ಟ್ ಆಗಿನೂ ಕೇಳ್ಬೋದು. ಕಾನ್ಸೆಪ್ಟ್ ಒಂದ ನೀವು ಅರ್ಥ ಮಾಡ್ಕೊಂಡದನ್ನ ಬರಿಬೇಕಲ್ಲಿ. ಇಲ್ಲಿ ಪ್ರತ್ಯಾಮ್ಲಗಳು ನೀರಿನಲ್ಲಿ ಹೈಡ್ರಾಕ್ಸೈಡ್ ಅಂದ್ರೆ OH- ಅಯಾನುಗಳನ್ನು ಉಂಟು ಮಾಡುತ್ತವೆ. ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳು ಕ್ಷಾರಕಗಳು ಅಂತ ಏನಂತ ಹೇಳ, ನೀರಿನಲ್ಲಿ ವಿಲೀನವಾಗುವ ಅಂದ್ರೆ ಡಿಸಾಲ್ವ್ ಆಗುವ, ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಆಲ್ಕಲೀಸ್ ಅಂತ ಹೇಳಿ ನಾವು ಕರಿತೀವಿ, ಅಥವಾ ಕ್ಷಾರಗಳು ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಇನ್ನೊಂದು ಏನ್ ಸೆಂಟೆನ್ಸ್ ಬಂತು ನಿಮ್ಗೆ, ಆಲ್ಕಲಿ ಅಂದ್ರೇನು ಅಥವಾ ಕ್ಷಾರಗಳು ಅಂದ್ರೆ ಏನಂತ ಕೇಳಿದ್ರಪ್ಪ ಅಂತಂದ್ರೆ, ಪ್ರತ್ಯಾಮ್ಲಗಳ ನೀರಿನಲ್ಲಿ OH- ಇಲ್ಲಿ ಉತ್ಪತ್ತಿ ಆಗುತ್ತದೆ. ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನ ನಾವು ಕ್ಷಾರಗಳು ಅಂತ ಹೇಳಿ ಕರಿತೇವೆ ಅಂತ ಹೇಳಿ ಬರಿಬೇಕು. ಇಲ್ಲಿ ಇನ್ನೊಂದು, ಎಲ್ಲಾ ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಕ್ಷಾರವು ನೀರಿನಲ್ಲಿ ವಿಲೀನವಾಗುವ ಒಂದು ಪ್ರತ್ಯಾಮ್ಲ. ಅವು ಮುಟ್ಟಲು ಸಾಬೂನಿನಂತಿದ್ದು ಕಹಿ ರುಚಿ ಮತ್ತು ಸಂಕ್ಷಾರಣ ಗುಣ ಹೊಂದಿದೆ. ಅವು ಹಾನಿಯನ್ನು ಉಂಟು ಮಾಡಬಹುದಾದ್ದರಿಂದ ಅವುಗಳನ್ನು ಮುಟ್ಟುವುದಾಗಲಿ ಅಥವಾ ರುಚಿ ನೋಡುವುದಾಗಲಿ ಮಾಡಬಾರದು ಅಂತ ಹೇಳಿ ಹೇಳಿದಾರೆ. ನಾ ಹೇಳಿದ್ನಲ್ಲ, ಸೋಪ್ ಹೆಂಗಿರ್ತೈತಿ, ಸ್ಲೀಪರಿ ಟಚ್ ಅಥವಾ ಜಾರು ಸ್ಪರ್ಶ ಅಂತ ಹೇಳಿ ಇದು ಹೇಳಿದೆ. ಅವು ಏನೋ ಒಂದು ಕಹಿ ರುಚಿಯನ್ನ ಹೊಂದಿರ್ತಾವು ಅಂತ ಹೇಳಿ ಹೇಳಿದೆ. ಎಕ್ಸಾಂಪಲ್ ಬೇಕಿಂಗ್ ಸೋಡಾ ನಾವು ಯಾವಾಗಾರ ಹಂಗ ಜಸ್ಟ್ ಟೇಸ್ಟಿಗೆ ಹಂಗ ತಿಂದ್ವಿ ಅಂದ್ರೆ ಅದು ಹೆಂಗೈತಿ ಅಂತಂದ್ರೆ ವಿಷವಾಗಿ ಇರ್ತತಿ. ಹಂಗಾಗಿ ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಹೇಳಿದ್ದಾರೆ. ಇಲ್ಲೇ ನಾವೀಗ ಎಲ್ಲಾ ಆಮ್ಲಗಳು H+ ಮತ್ತು ಎಲ್ಲಾ ಪ್ರತ್ಯಾಮ್ಲಗಳು H- ಅಯಾನುಗಳನ್ನು ಉತ್ಪಾದಿಸುತ್ತವೆ ಎಂಬುದನ್ನು ಗುರುತಿಸುವುದರಿಂದ ತಟಸ್ಥೀಕರಣ ಕ್ರಿಯೆಯನ್ನು ಈ ಕೆಳಗಿನಂತೆ ಬರೆಯಬಹುದು. ತಟಸ್ಥೀಕರಣ ಅಂದ್ರೆ ಏನು, ಅದನ್ನ ಆ ಕಡೆನೂ ಅಲ್ಲ ಈ ಕಡೆ ಅಲ್ಲ, ಈ ಕಡೆ ಆಸಿಡ್ ಅಲ್ಲ ಬೇಸು ಅಲ್ಲ, ಎರಡನ್ನೂ ಸೇರಿಸಿದಾಗ ಏನಾಗ್ತತಿ ಇಲ್ಲ ತಟಸ್ಥೀಕರಣ ಕ್ರಿಯೆ ಅಂತ ಹೇಳಿ ನಾವು ಕರಿತೀವಿ. ಇಲ್ಲ ನೋಡ್ರಿ, ಆಮ್ಲ ಪ್ರತ್ಯಾಮ್ಲ ಲವಣ ಪ್ಲಸ್ ನೀರ್ ಆಗ್ತತಿ ಅಂತ ಹೇಳಿ. ಆಮ್ಲ ಪ್ರತ್ಯಾಮ್ಲ ಲವಣ ಪ್ಲಸ್ ನೀರು. ಇಲ್ಲೇನ್ ಮಾಡಿದಾರಪ್ಪ ಅಂತಂದ್ರೆ XM ಅಂತ ಹೇಳಿ ತಗೊಂಡಿದ್ದಾರೆ. ಹಂಗೆ ಒಂದು ಎಕ್ಸಾಂಪಲ್ ಇಲ್ಲೇ H X MX plus H ಇಲ್ಲಿ ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಅದೇನಾಗ್ತದಪ್ಪ, ಲವಣ ಮತ್ತು ನೀರನ್ನ ಬಿಡುಗಡೆ ಮಾಡ್ತೈತಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲ ಹಂಗ X ಮತ್ತು M ಅಂತ ಹೇಳಿ ತಗೊಂಡಿದ್ದಾರೆ. ಇದು H+ ಏನಪ್ಪಾ ಅಂತಂದ್ರೆ ಆಸಿಡ್ ಒಳಗಾಗೋದು, OH- ಏನಿದು ಬೇಸ್ ಒಳಗಾಗೋದು ಅಂತ ಹೇಳಿ. ಇಲ್ಲಿ ರಿಯಾಕ್ಷನ್ ಮಾಡಿದಾಗ ಏನಾಯ್ತು, M ಇದ್ರ ಜೊತೆಗೆ ಹೋಯ್ತು, MX ಇಲ್ಲೇ ನಮಗ್ ಬಂತು. ಆಮೇಲೆ ಇದು H ಇದ್ರ ಜೊತೆಗೆ ಬಂದು ಏನಾಯ್ತು HOH. ಇಲ್ಲ H+ ಅಕ್ವೇಸ್ ಫಾರ್ಮ್, ಇದು OH- ಕೂಡ ಆಸಿಡ್ ಬೇಸ್. ಇಲ್ಲಿ ಏನಾಯ್ತು, ಎರಡು ಕೂಡಿದಾಗ ನಮಗಿಲ್ಲ ವಾಟರ್ ಬಂತು. ಏನಾಯ್ತು, ಇಲ್ಲಿ H+ ಐತಿ, ಇಲ್ಲಿ OH ಐತಿ. H ಎಷ್ಟದಾವ, ಇಲ್ಲಿ ಒಂದೈತಿ, ಇಲ್ಲೊಂದೈತಿ, ಎರಡಾಯ್ತು. ಆಕ್ಸಿಜನ್ ಎಷ್ಟದ, ಒಂದೈತಿ. ಇಲ್ಲಿ ಏನಾಯ್ತು,
H2O ನಮಗಿಲ್ಲಿ ಲಿಕ್ವಿಡ್ ಫಾರ್ಮ್ ಒಳಗಿಲ್ಲ ಬಂತು ಅಂತ ಹೇಳಿ ಗೊತ್ತಾಯ್ತು. ಅಂದ್ರೆ ಇಲ್ಲ ಆಸಿಡ್ ಮತ್ತು ಬೇಸ್ ಎರಡು ಕೂಡಿ ಆದಾಗ ಏನಾಗ್ತೈತಿ ಇಲ್ಲಿ H+OH- ಅಯಾನ್ ಇಲ್ಲಿ ಸಂಯೋಗ ಹೊಂದಿದಾಗ ಏನಾಯ್ತು ನಮಗೆ H2O ಇಲ್ಲೇ ಬಂತು. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ನೀರು ಮಿಶ್ರಣಗೊಳ್ಳುವ ಕ್ರಿಯೆಯು ಏನನ್ನು ಒಳಗೊಂಡಿದೆ? ಆಮ್ಲ ಮತ್ತು ಪ್ರತ್ಯಾಮ್ಲಗಳು ನೀರು ಮಿಶ್ರಣಗೊಳ್ಳುವ ಅಂತ ಹೇಳಿ ಪ್ರಕ್ರಿಯೆ ಅಂತ ಹೇಳಿ ಹೇಳಿದ. ಒಂದು ಬೀಕರಿನಲ್ಲಿ 10 ml ನೀರನ್ನ ತೆಗೆದುಕೊಳ್ಳಿ. ಬೀಕರಿಗೆ ಕೆಲವು ಸಾರೀಕೃತ H2SO4 ಸೇರಿಸಿ ಮತ್ತು ಬೀಕರನ್ನು ನಿಧಾನವಾಗಿ ವೃತ್ತಾಕಾರದಲ್ಲಿ ಅಲುಗಾಡಿಸಿ ಅಂತ ಹೇಳಿದ್ರು. ಒಂದು ಬೀಕರ್ ತಗೋಬೇಕು, ತಗೊಂಡು ಏನ್ ಮಾಡ್ಬೇಕು 10 ml ಅದಕ್ಕೆ ಒಂದ್ ಸ್ವಲ್ಪ H2SO4 ಅನ್ನ ಹಾಕಿ ಏನ್ ಮಾಡ್ಬೇಕು ಅದನ್ನ ಅಳ್ಳಾಡಿಸ್ಬೇಕು ಅಂತ ಹೇಳಿ ಶೇಕ್ ಮಾಡ್ಬೇಕು ಅಂತ ಹೇಳಿ ಹೇಳಿದಾರೆ. ಬೀಕರ ತಳವನ್ನು ಸ್ಪರ್ಶಿಸಿ ಏನಾಗ್ತದೆ ಆಸಿಡ್ ಏನಾಗಿರ್ತೈತಿ ಸುಡ್ತಿರ್ತೈತಿಲ್ಲ ಬೇಸಿ ಅದು ಆಸಿಡ್ ಇದ್ದಾಗ ಏನಾಗ್ತತಿ ಕೆಳಗ ತಳವನ್ನ ಹಿಡಿದಾಗ ಮಿಕ್ಸ್ ಆತಂದ್ರದು ಸ್ವಲ್ಪ ಬಿಸಿ ಅನುಭವ ಇಲ್ಲ ಆಗ್ತತಿ. ಇದೊಂದು ಅಂತರುಷ್ಣಕ ಅಥವಾ ಇದು ಅಂತರುಷ್ಣಕನ ಬಹಿರುಷ್ಣಕ ಕ್ರಿಯೆ. ಇದ್ರ ಬಗ್ಗೆ ನಾನು ಹೇಳಿದೆ ಅಂತರುಷ್ಣಕ ಮತ್ತೆ ಬಹಿರುಷ್ಣಕ ಕ್ರಿಯೆ ಅಂತಂದ್ರೆ ಏನಂತ ಹೇಳಿ ಹಿಂದಿನ ಕ್ಲಾಸ್ ಒಳಗೆ ಹೇಳಿದ್ದೆ. ಅದ್ರ ಒಳಗೆ ನೋಡ್ರಿ ಹೀಟ್ ಅಬ್ಸಾರ್ಬ್ ಆಗತ್ತೋ ಅಥವಾ ಬಿಡುಗಡೆ ಆಗತ್ತೋ ಅಂತ ಹೇಳಿ ನೋಡಿ ಅದನ್ನ ನೀವು ಇಲ್ಲಿ ಅಂತರುಷ್ಣಕ ಅಥವಾ ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಡಿಸೈಡ್ ಅನ್ನ ಮಾಡ್ರಿ ಅಂತ ಹೇಳಿ. ಸೋಡಿಯಂ ಹೈಡ್ರಾಕ್ಸೈಡ್ ಗುಳಿಗೆಗಳನ್ನು ಬಳಸಿ ಮೇಲಿನ ಚಟುವಟಿಕೆಯನ್ನು ಪುನರಾವರ್ತಿಸಿ ನಿಮ್ಮ ವೀಕ್ಷಣೆಗಳನ್ನು ಹೇಳಿರಿ. ಈ ಸೋಡಿಯಂ ಹೈಡ್ರಾಕ್ಸೈಡ್ ಏನೈತಲ್ಲ ಅದನ್ನ ನೀರಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ನಿಮಗೆ ಸುಡ್ತಕ್ಕಂಥ ಅನುಭವ ಇಲ್ಲೇ ಆಗ್ತತಿ. ಈಗ ಸುಣ್ಣ ನೋಡ್ರಿ, ಸುಣ್ಣ ತಗೋತಾವಲ್ಲ ಅದನ್ನ ನೀರೊಳಗೆ ಮಿಕ್ಸ್ ಮಾಡಿದಾಗ ಏನಾಗ್ತತಿ ಅಲ್ಲೇ ಫ್ಯೂಮ್ಸ್ ಅಥವಾ ಇದೇನೋ ಸುಡ್ತಕ್ಕಂಥ ಒಂದು ಅನುಭವ ನಮಗಿಲ್ಲೇ ಗೊತ್ತಾಗ್ತದೆ. ಅದೇ ರೀತಿ ಏನಾಗ್ತದಪ್ಪ ಅಂತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಹೆಂಗಿರ್ತೈತಿ ಅಂದ್ರೆ ಹಿಂಗೆ ಸಾಲ್ಟ್ ಇರ್ತಾವ ಇಟೀಟ ಅದನ್ನ ನೀವು ನೀರೊಳಗೆ ಮಿಕ್ಸ್ ಮಾಡಿದಾಗ ಹೆಂಗೆ ಆಕತ್ತಪ್ಪ ಅಂದ್ರೆ ಹೀಟಲ್ಲಿ ಜನರೇಟ್ ಆಗಕ್ಕೆ ನಿಲ್ತೈತೆ. ಅದನ್ನ ಹಿಡಿದ್ರೆ ನೀವು ಬಿಸಿ ಅನುಭವ ಇಲ್ಲೇ ಆಗ್ತತಿ. ಇದನ್ನ ನೀವು PUCಗೆ ಏನು ಹೋಗ್ತಿರಲ್ಲ ನೀವು ರೆಗ್ಯುಲರ್ ಆಗಿ ನಿಮಗೆ ಇದು ಮಾಡಕ್ ಹಚ್ತಾರ ಅಂದ್ರೆ ಗೊತ್ತಾಗ್ತೈತಲ್ಲಿ ಯಾವ ರೀತಿಯಾಗಿ ಇವು ಕ್ರಿಯೆಗಳು ನಡೀತಾವ ಅಂತ ಹೇಳಿ. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ನೀರಿನಲ್ಲಿ ವಿಲೀನಗೊಳಿಸುವ ಕ್ರಿಯೆಯು ತೀವ್ರ ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ. ಏನು ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ನೀರಿನಲ್ಲಿ ಡಿಸಾಲ್ವ್ ಮಾಡೋದು ಆಮ್ಲ ಪ್ರತ್ಯಾಮ್ಲ ಅಂದ್ರೆ ವಾಟರ್ ಮತ್ತು H2SO4 ಅಥವಾ HCl ಅಂತೇಳಿ ತಗೊಳ್ರಿ. ಅದು ಒಂದೇನೋ ತೀವ್ರ ಬಹಿರುಷ್ಣಕ ಕ್ರಿಯೆ ಅಂತೇಳಿ ನಾವೆಲ್ಲ ಕರಿತೀವಿ. ಸಾರೀಕೃತ ನೈಟ್ರಿಕ್ ಆಮ್ಲ ಅಥವಾ ಸಲ್ಫೂರಿಕ್ ಆಮ್ಲವನ್ನು ನೀರಿಗೆ ಸೇರಿಸುವಾಗ ಎಚ್ಚರ ವಹಿಸಬೇಕು. ನಾನೇನು ಹೇಳಿದೆ H2SO4 ಕಿಂಗ್ ಆಫ್ ಕೆಮಿಕಲ್ಸ್ ಅಂತೇಳಿ ಈಗಾಗಲೇ ಹೇಳಿದ್ದೆ. ಯಾಕಪ್ಪ ಅಂತಂದ್ರಲ್ಲಿ H+ ಅಯಾನ್ನ ಸಾಂದ್ರತೆಯಲ್ಲಿ ಹೆಚ್ಚಿಗೆ ಇರ್ತೈತಿ. ಅದಕ್ಕೆ ಹಾಗಾಗಿ ನೈಟ್ರಿಕ್ ಆಮ್ಲ ಅಥವಾ ಸಲ್ಫೂರಿಕ್ ಆಮ್ಲವನ್ನು ನೀರಿಗೆ ಸೇರಿಸುವಾಗ ಎಚ್ಚರ ವಹಿಸಬೇಕು. ನೀವು ನೀರಿಗೆ ಹಾಕಿ ಫಸ್ಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೋಡ್ರಿ ಇವ್ರು ಏನು ಹೇಳಿದ್ರೆ ನೀರಿಗೆ ಸೇರಿಸುವಾಗ ಯಾವಾಗಿದ್ರು ಆ್ಯಸಿಡನ್ನ ನಾವು ನೀರಿಗೆ ಸೇರಿಸಬೇಕು. ನೀರನ್ನ ಆ್ಯಸಿಡಿಗೆ ಎಂದು ಸೇರಿಸಬಾರ್ದಲ್ಲ ಬೆಂಕಿ ಏಳೋ ಸಾಧ್ಯತೆ ಇರ್ತದೆ. ಇನ್ನು ನೀರಿಗೆ ನೀವು ಅದನ್ನ ಸಡನ್ ಆಗಿನೂ ಒಮ್ಮೆ ಹಾಕಬಾರ್ದು, ಹಾಕಿದಾಗೂ ಬಂಪ್ ಆಗೋ ಚಾನ್ಸಸ್ ಇರ್ತೈತಿ. ಹಂಗಾಗಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಡ್ರಾಪ್ ವೈಸ್ ಡ್ರಾಪರ್ ಅಂತ ಇರ್ತಾವೆ ಅದರಲ್ಲಿ ಹಾಕಬೇಕು. ಇಲ್ಲೇನು ಹೇಳಿದ್ದಾರೆ ನೈಟ್ರಿಕ್ ಆಮ್ಲ ಅಥವಾ ಸಲ್ಫುರಿಕ್ ಆಮ್ಲವನ್ನು ನೀರಿಗೆ ಸೇರಿಸುವಾಗ ಎಚ್ಚರ ವಹಿಸಬೇಕು. ಯಾವಾಗಲೂ ನಿರಂತರ ಕುಲುಕುವಿಕೆಯಿಂದ ಆಮ್ಲವನ್ನು ನಿಧಾನವಾಗಿ ಸೇರಿಸಬೇಕು. ಹೆಂಗಪ್ಪ ಅಂತಂದ್ರೆ ಈಗ ಒಂದು ಬೀಕರ್ ಹಿಡ್ಕೊಂಡಿರ್ತೇವೆ ಅಂತಿಕೋರಿ, ಅದನ್ನೇನು ಮಾಡ್ಬೇಕಪ್ಪ ಅಂತಂದ್ರೆ 1 ಡ್ರಾಪ್ ಹಾಕೋದು ಮಿಕ್ಸ್ ಮಾಡೋದು, 1 ಡ್ರಾಪ್ ಹಾಕೋದು ಮಿಕ್ಸ್ ಮಾಡೋದು. ಟೈಟ್ರೇಷನ್ ಮಾಡ್ತಿರ್ತೇವೆ ನಾವು ಹೆಂಗಂತಂದ್ರೆ 1 ಡ್ರಾಪ್ ಮಾಡೋದು ಮಿಕ್ಸ್ ರಿಯಾಕ್ಷನ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕು ಅದಕ್ಕೆ. ಈಗ ಒಮ್ಮೆ ಸಡನ್ ಆಗಿ ಯಾವುದೇ ನೀವು ನೆಕ್ಸ್ಟ್ ಹೈಯರ್ ಕ್ಲಾಸಸ್ಸಿಗೆ ಹೋದಾಗ ಎಂದು ನಿಮ್ಗೆ ರಿಯಾಕ್ಷನ್ಸ್ನ ಸ್ಪೀಡಾಗಿ ಮಾಡೋಕೆ ಹೇಳೋದಿಲ್ಲ. ಯಾಕಂದ್ರೆ ನೀವು ಯಾವುದೇ ಒಂದು ಕೆಮಿಕಲ್ ಹಾಕಿದ್ರಿ ಅಂತಂದ್ರೆ ಅದಕ್ಕೆ ರಿಯಾಕ್ಷನ್ ಆಗಕ್ಕೆ ಸಟ್ಟೇನೆ ಟೈಮ್ ಬೇಕು. ಹಾಗಾಗಿ ಏನಾಗ್ತದಪ್ಪ ಅಂತಂದ್ರೆ ಇನ್ನು ಆಸಿಡ್ ವಿಷಯದಾಗ ಹಂಗಾಗಿ ನೀವು ಸಡನ್ ಹಾಕಿದ್ರಿ ಅಂತಂದ್ರೆ ಬೆಂಕಿ ಹೇಳ್ತೈತಿ, ಆಮೇಲೆ ನಮಗೆ ಹಾನಿ ಆಗೋ ಚಾನ್ಸಸ್ ಇಲ್ಲೇ ಇರ್ತೈತಿ. ಹಾಗಾಗಿ ಏನು ಮಾಡ್ಬೇಕಂತಂದ್ರೆ ಡ್ರಾಪ್ ವೈಸ್ 1 ಡ್ರಾಪ್ ಹಾಕೋದು ಅದನ್ನ ಮಿಕ್ಸ್ ಮಾಡೋದು, 1 ಡ್ರಾಪ್ ಹಾಕೋದು ಅದನ್ನ ಮಿಕ್ಸ್ ಮಾಡಬೇಕು ಅಂತ ಹೇಳಿ. ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದು ಅಂತ ಹೇಳಿ ಹೇಳಿದಾನೆ. ಈಗ ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಒಡೆಯಬಹುದು. ಈಗ ನಾನು ಏನು ಮಾಡ್ತೇನೆ ಇಲ್ಲಿ 10 ml ನೀರು ತೊಗೋತೀನಿ. ಏನು ಮಾಡ್ತೇನೆ ಇಲ್ಲಿ ಡಿಸ್ಟಿಲ್ ವಾಟರ್ ಅಂತ ಹೇಳಿ ತೊಗೊಳ್ರಿ. ಡಿಸ್ಟಿಲ್ ವಾಟ್ರ್ ಎಷ್ಟು ಮೈಲಿ ಈಗ 10 ml ಆಯ್ತು ಅಂತ ತಿಳ್ಕೊಳ್ರಿ. ಈಗ ನಾ H2SO4 ಎಷ್ಟು ಹಾಕಬೇಕು 1 ಈಗ 10 ml ಅಂದರೆ 10:10 ಹಾಕಿದ್ರೆ ಅದೇನೋ ಪ್ರಾಬ್ಲಮ್ ಆಗಲ್ಲ. ಈಗ ನೀವು ವಾಟರ್ 10 ml ತೊಗೊಂಡು ಇಲ್ಲಿ HCl ನೀವು H2SO4 ಆಸಿಡ್ ಯಾವ್ದಾದ್ರು ತೊಗೊಂಡು 30 ml ಹಾಕಿದ್ರಿ ಅಂತಂದ್ರೆ ಅದೇನಾಗ್ತೈತಿ ಇದಕ್ಕೆ ಏನಾಗ್ತೈತಿ ಹೀಟ್ ಬಡದು ಇವು ಗಾಜಿನ ಇರ್ತಾವಲ್ಲ ಅದು ಒಡಿತೈತಿ ಇಲ್ಲೇ ಅಂತ ಹೇಳಿದ. ಸಾರೀಕೃತ ಸಲ್ಫೂರಿಕ್ ಆಮ್ಲದ ಕ್ಯಾನ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಗುಳಿಗೆಗಳಿಗೆ ಬಾಟಲಿನ ಮೇಲಿನ ಎಚ್ಚರಿಕೆಯ ಸಂಕೇತವನ್ನ ಇಲ್ಲಿ ವೀಕ್ಷಿಸಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ ಸಾರೀಕೃತ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಸಂಗ್ರಾಹಕಗಳ ಎಚ್ಚರಿಕೆಯ ಸಂಕೇತ. ಇಲ್ಲಿ ಏನಾಗ್ತೈತಿ ಇಲ್ಲ ಆಸಿಡ್ ಅಂತಂದ್ರೇನು ಕೈ ಸುಡ್ತತ್ಲ, ಹಾಗಾಗಿ ನೀವು ಅದು ಬಾಕ್ಸ್ ಮೇಲೆ ಏನಾದ್ರು ಡೇಂಜರ್ ಸಿಂಬಾಲ್ ಹಾಕಿರ್ತಾರ ಇದನ್ನ. ಆಮೇಲೆ ಕೆಲವೊಂದವರು ಇದು ಬರ್ದಿರ್ತಾರ ಇದನ್ನ ಹಿಂಗ ಯೂಸ್ ಮಾಡ್ಬೇಕು, ಆಮೇಲೆ ಬರೀ ಕೈಲಿ ಮುಟ್ಬಾರ್ದು, ಗ್ಲೌಸ್ ಹಾಕೋಬೇಕು ಅಂತ ಹೇಳಿರ್ತಾರೆ.
ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ, ಆಸಿಡ್ ಮತ್ತು ಬೇಸಸ್ ಅನ್ನ ನೀರಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ ಅಯಾನುಗಳ ಸಾರತೆಯು ಕಡಿಮೆಯಾಗುತ್ತದೆ. ಆಸಿಡ್ ಬೇಸ್ ಮಿಕ್ಸ್ ಆದಾಗ ಏನಾಗ್ತದೆ, ಇಲ್ಲೇ H ಪ್ಲಸ್ ಮತ್ತು H ಮೈನಸ್ ಅಯಾನುಗಳ ಸಾರತೆಯು ಇಲ್ಲೇ ಕಡಿಮೆ ಆಗುತ್ತದೆ. ಈ ಪ್ರಕ್ರಿಯೆಯನ್ನು ಸಾರರಿಕ್ತಗೊಳಿಸುವಿಕೆ ಎಂದು ಕರೆಯುತ್ತಾರೆ. ಸಾರರಿಕ್ತಗೊಳಿಸುವಿಕೆ ಅಂದ್ರೆ ಏನಪ್ಪಾ ಅಂತಂದ್ರೆ, ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿ ಅಯಾನುಗಳ ಸಾರತೆಯು ಇಲ್ಲಿ ಕಡಿಮೆಯಾಗುತ್ತದೆ. ಇದಕ್ಕೇನಂತಾರ ಅಂತಂದ್ರೆ ಸಾರರಿಕ್ತಗೊಳಿಸುವಿಕೆ ಎಂದು ಹೇಳಿ ಕರೀತಾರ ಅಂತ ಹೇಳಿ ಹೇಳ್ತಾರೆ. ಇವುಗಳನ್ನು ಸಾರರಿಕ್ತ ಆಮ್ಲ ಅಥವಾ ಸಾರರಿಕ್ತ ಪ್ರತ್ಯಾಮ್ಲ ಅಂತಾನು ಕರೀತಾರೆ. ಯಾಕಂದ್ರೆ ಆಮ್ಲ ಮತ್ತೆ ಪ್ರತ್ಯಾಮ್ಲ ಅದ್ರೊಳಗೆ ಎರಡು ಮಿಕ್ಸ್ ಮಾಡಿರ್ತಾರಲ್ಲ, ಹಂಗಾಗಿ. ಇನ್ನು ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲವಾಗಿವೆ ಅಂತ ಹೇಳಿ ಇಲ್ಲೇ ಹೇಳಿದಾರೆ. ಇಲ್ಲೇ ಆಸಿಡ್ ಮತ್ತು ಬೇಸ್ಗಳು ಇಲ್ಲೇನು ಬರ್ತದಪ್ಪ ಅಂದ್ರೆ pH ಅಂತ ಹೇಳಿ ಇಲ್ಲೇ ಒಂದು ವರ್ಡ್ ಬರ್ತದೆ. ಏನಪ್ಪ ಅಂತಂದ್ರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳಿ ನಾವಿಲ್ಲೇ ಕರೀತಾರೆ, ಅಥವಾ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ ಅಂತೂ ನಾವಿಲ್ಲೇ ಕರಿತೇವೆ. ಇಲ್ಲಿ ಇದನ್ನ ನಾಳೆ ಕ್ಲಾಸ್ ಒಳಗೆ ಇನ್ ಡೀಟೇಲ್ ಆಗಿ ವಿತ್ ಪ್ರಾಕ್ಟಿಕಲ್ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಆ ಲಿಟ್ಮಸ್ ಪೇಪರ್ ಬಗ್ಗೆ ಹೇಳಿದ್ನಲ್ಲ, ಲಿಟ್ಮಸ್ ಪೇಪರ್ ತಗೊಂಡು ಆಮೇಲೆ ಆಸಿಡ್ ಬೇಸ್ ಮತ್ತು ನ್ಯೂಟ್ರಲ್ ತಟಸ್ಥೀಕರಣ ಅಂತ ಏನು ಹೇಳ್ತೇವಲ್ಲ, ಅಥವಾ ತಟಸ್ಥ ಅದೇನು ಹೇಳ್ತೇವಲ್ಲ ನಾವು, ಅದು ವಾಟರ್ ಒಳಗೆ ಆ ಲಿಟ್ಮಸ್ ಪೇಪರ್ ಇರ್ತೈತಲ್ಲ, ನಿಮ್ಗೆ ತೋರಿಸ್ತಾನೆ ಅದನ್ನ. ಇದೇನೈತಲ್ಲ, ಇದು ಒಂದು ಲಿಟ್ಮಸ್ ಪೇಪರ್ ಅಂತ ಹೇಳಿ ನಾವು ಇದನ್ನ ಕರಿತೇವೆ. ಇಲ್ಲೇ ನೋಡ್ರಿ, ನಿಮಗಿಲ್ಲೇ ನಂಬರ್ಸ್ ಇದಾವೆ. ನಂಬರ್ಸ್ ಯಾವ ರೀತಿ ಅದಾವಂದ್ರೆ 1, 3, 5, 6, 7, 8, 9, 10, 12, 14 ಅಂತ ಹೇಳಿ ಪೇಪರ್ಸ್ ಮೇಲೆ ನಂಬರ್ಸ್ ಇದಾವೆ. ಇದನ್ನ ನಾವು ತಗೋಬಾರ್ದು ಎಂದು. ಇದು ನಂಬರ್ಸ್ ನಮಗೆ ಇದ್ರ ಮೇಲೆ ನೋಡ್ರಿ ಕಲರ್ ಇದಾವೆ. ಇಲ್ಲೇ ನೋಡಿದ್ರೆ ನೀವು ಅದು ಒಂದೊಂದಕ್ಕೆ ಒಂದೊಂದು ಕಲರ್ ಐತಿ. ಇದಕ್ಕೆ ಏನಂತಾರಪ್ಪ, ಲಿಟ್ಮಸ್ ಪೇಪರ್ ಅಂತ ಹೇಳಿ ನಾವು ಕರಿತೇವೆ. ಈ ಲಿಟ್ಮಸ್ ಪೇಪರ್ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಇದು ನೋಡ್ರಿ, ಇದು ಲಿಟ್ಮಸ್ ಪೇಪರ್. ಇದನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ತುಂಡನ್ನು ಹರ್ಕೊಂಡು ನೀವು ಜಸ್ಟ್ ನಿಂಬೆ ಹಣ್ಣೊಳಗೆ ಅದ್ದಿದ್ರಿ ಅಂತಂದ್ರೆ ಇದು ರೆಡ್ ಆಗ್ತೈತಿ. ಇದನ್ನ ಸುಣ್ಣದ ನೀರೊಳಗೆ ಅದ್ದಿದ್ರಿ ಅಂತಂದ್ರೆ ಇದು ಬ್ಲೂ ಕಲರ್ ಟರ್ನ್ ಆಗ್ತೈತಿ. ಇನ್ನೊಂದು ನೀರೊಳಗೆ ಇಟ್ಟರೆ ಇದು ನ್ಯೂಟ್ರಲ್ ಆಗಿ ಬರ್ತೈತಿ. ಏನು ಹೇಳಿದ್ದೆ ನಾನು, 6.5 to 8.5 ನಮ್ದು pH ರೇಂಜ್ ಇರಬೇಕು ವಾಟರ್ ಒಳಗೆ ಅಂತ ಹೇಳಿದ್ದೆ. ಅವಾಗ ನೀವು ಎದ್ದಾಗ ಏನಾಗ್ತದಪ್ಪ ಇದು ಅಂತಂದ್ರೆ ಗ್ರೀನ್ ಕಲರ್ ಒಂದು ರೀತಿ 7 ರೇಂಜ್ ಒಳಗಿದು ಬರ್ತೈತಿ. ಇದನ್ನ ನಾಳೆ ಕ್ಲಾಸ್ ಒಳಗೆ ನಿಮ್ಗೆ ವಿತ್ ಪ್ರಾಕ್ಟಿಕಲ್ ನಾನು ಮಾಡಿ ತೋರಿಸ್ತೇನೆ ಇದ್ರ ಬಗ್ಗೆ. ಧನ್ಯವಾದಗಳು.